ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿ, ಭೂಗೋಳಶಾಸ್ತ್ರದ ಉಪನ್ಯಾಸಕರು, ಕುಂದಾನಗರಿ, ಬೆಳಗಾವಿಯಿಂದ. ಪ್ರಿಯ ಸ್ಪರ್ಧಾ ಮಿತ್ರರೇ, ನಾನು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಅಧಿಸೂಚನೆಯಾಗಿರುವಂತಹ 3991 ಹುದ್ದೆಗಳ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದೇ ರೀತಿ CR/DR ಒಟ್ಟು 1421 ಹುದ್ದೆಗಳಿಗೆ ಮತ್ತು ಒಟ್ಟು 572 ಹುದ್ದೆಗಳ VAO ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಎಲ್ಲರೂ ಅದ್ಧೂರಿ ತಯಾರಿ ನಡೆಸ್ತಾ ಇದ್ದೀರಿ ಅಂತ ಅಂದುಕೊಂಡು ನಿಮ್ಮ ಒಂದು ಪರೀಕ್ಷಾ ತಯಾರಿಗಾಗಿ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಸಲ್ಲಿಸುವಗೋಸ್ಕರ ದಿನನಿತ್ಯದ ಹಾಗೆ ಈಗ ರಾತ್ರಿ ನಾನು 10 ಗಂಟೆಗೆ ನಿಮ್ಮ ಮುಂದೆ ದಿನನಿತ್ಯದ ಹಾಗೆ GK ಮತ್ತು ಭೂಗೋಳಶಾಸ್ತ್ರದ ಟಾಪ್ 30 MCQ ತರಗತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಸ್ನೇಹಿತರೆ. ಹಾಗಿದ್ದರೆ ನೇರವಾಗಿ ತರಗತಿಗೆ ಹೋಗೋಣ. ಇವತ್ತಿನ ನಮ್ಮ ಮೊಟ್ಟ ಮೊದಲ ತರಗತಿಯ ಇವತ್ತಿನ ಈ ಕ್ಷಣದ ಒಂದು ಪ್ರಮುಖವಾದ ಪ್ರಶ್ನೆ, ರಾಜಸ್ಥಾನದ ಪಶ್ಚಿಮದಿಂದ ಒಡಿಶಾದ ಪೂರ್ವಕ್ಕೆ ಹೋದಂತೆ ಪರ್ಯಾಯ ಪ್ರಸ್ಥಭೂಮಿಯ ಸರಿಯಾದ ಕ್ರಮ ಯಾವುದು? ಓಕೆ, ಸರಿಯಾದ ಕ್ರಮ ಯಾವುದು? ಮಾರ್ವಾರ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗಪುರ ಪ್ರಸ್ಥಭೂಮಿ, ಛತ್ತೀಸ್ಗಢದ ಪ್ರಸ್ಥಭೂಮಿ ಅಂತ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಗೆಳೆಯರೆ. ಹಾಗಿದ್ರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ಕ್ಷಣಕ್ಕೆ ನಿಮಗೆ ಮೊಟ್ಟ ಮೊದಲ ಪ್ರಶ್ನೆಯನ್ನು ಡಿಸ್ಪ್ಲೇ ಮಾಡಿದ್ದೇನೆ ಸ್ನೇಹಿತರೆ. ಹಾಗಿದ್ದರೆ ನಮ್ಮ ಒಂದು ಈ ಪ್ರಶ್ನೆಗೆ ಇಲ್ಲಿ ಕೊಟ್ಟಿರುವ ಉತ್ತರ ಸಂಕೇತಗಳ ಮೂಲಕ ಉತ್ತರಿಸಬೇಕು ಗೆಳೆಯರೆ ನೀವು, ಆಯ್ತಲ್ವಾ? ಅದು ಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಯಾವುದೋ ಒಂದು ಇದರಲ್ಲಿ ನಾನು ಇದನ್ನು ಮಾಡ್ತೀನಿ ಅಂದರೆ ಅಲ್ಲ, ಅಲ್ಲಿ ಕಾಲಾನುಕ್ರಮದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಿದ ನೋಡ್ರಿ, ರಾಜಸ್ಥಾನದ ಪಶ್ಚಿಮದಿಂದ ಒಡಿಶಾದ ಪೂರ್ವದ ಕಡೆಗೆ ಹೋದಂತೆ ಯಾವ್ಯಾವುದು ಅಲ್ಲಿ ಕಾಲಾನುಕ್ರಮದಲ್ಲಿದೆ ಅಂತ ಕೇಳಿದಾರ. ಹಾಗಾದ್ರೆ ಯಾವುದು ಅಂತ ಹೇಳಿ ಬೇಗ ಕಮೆಂಟ್ ಮಾಡ್ತಾ ಬನ್ನಿ ನೋಡೋಣ. ಎಸ್, ಓಕೆ. ಪರಶುರಾಮ್ ಅವರು ಎ ಅಂತ ಇದ್ದಾರೆ, ಶ್ರೀಶೈಲ್ ಅವರು ಎ ಅಂತ ಇದ್ದಾರೆ, ಗೀತಾಕ್ ಅವರೇ ನಮಸ್ತೆ ಮೇಡಮ್, ಆರಾಮಿದ್ದೀರಾ? ಊಟ ಆಯ್ತಾ ಮೇಡಮ್? ಎಸ್, ಅವರು ಬಿ ಅಂತ ಇದ್ದಾರೆ, ನೋಡೋಣ. ಓಕೆ, ಅದೇ ರೀತಿ ಅನುಷಾ ಅವರು ಎ ಅಂತ ಇದ್ದಾರೆ, ಗಿರೀಶ್ ಅವರು ಬಿ ಅಂತ ಇದ್ದಾರೆ, ಸಂಜಯ್ ಅವರು ಸಿ ಅಂತ ಇದ್ದಾರೆ. ಓಕೆ, ನೋಡೋಣ ಯಾರ ಉತ್ತರ ಸರಿಯಾಗಿದೆ ಅಂಥೇಳಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈಗ ನಾವೇನು ಮಾಡೋಣ, ಒಂದು ಇಂಡಿಯಾ ಮ್ಯಾಪ್ ತೆಗೆಯುವ ಪ್ರಯತ್ನ ಮಾಡೋಣ, ಆಯ್ತಲ್ವಾ? ಇಲ್ಲಿ ಒಂದು ಇಂಡಿಯಾ ಮ್ಯಾಪ್ ತೆಗೆಯುವ ಪ್ರಯತ್ನ ಮಾಡೋಣ. ಓಕೆ, ಎಸ್, ಒಂದು ಇಂಡಿಯಾ ಮ್ಯಾಪ್ ಅಪ್ಪ, ಒಂದು ಸ್ಮಾಲಾಗಿ ಒಂದು ಇಂಡಿಯಾ ಮ್ಯಾಪ್ ತೆಗೆಯೋಣ. ಓಕೆ, ಒಂದು ಸ್ಮಾಲಾಗಿ ಇಂಡಿಯಾ ಮ್ಯಾಪ್ ತೆಗೆಯೋಣ, ಅದರ ಮೂಲಕ ನಾವು ಉತ್ತರಿಸುವ ಪ್ರಯತ್ನ ಮಾಡೋಣ. ತಿಳಿತಲ್ವಾ? ಎಸ್, ಓಕೆ. ಹಾಗಾದರೆ ಇದು ನಮ್ಮ ಇಂಡಿಯಾ ಮ್ಯಾಪ್ ಸ್ನೇಹಿತರೆ, ಹೌದಲ್ವಾ? ಇದರಲ್ಲಿ ನಮ್ಮ ರಾಜಸ್ಥಾನ ಅಂತಂದರೆ ಇಲ್ಲೇ ನಿಮ್ಗೆ ಮಾರ್ಕ್ ಮಾಡಿ ಯೆಲ್ಲೋ ಕಲರಲ್ಲಿ ತೋರಿಸ್ತೀನಿ, ವೇಟ್ ಮಾಡಿ ಈಗ, ಆಯ್ತಲ್ವಾ? ಇಲ್ಲೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿಲ್ಲ, ಇದನ್ನು ರಾಜಸ್ಥಾನ ಅಂತ ಕರಿತೀವಿ ನಾವು, ಆಯ್ತಲ್ವಾ? ಇದನ್ನು ರಾಜಸ್ಥಾನ ಅಂತ ಕರಿತೀವಿ. ಇಲ್ಲಿ ಒಡಿಶಾ ಅಂತ ಬರುತ್ತೆ, ತಿಳಿತಲ್ವಾ? ಇಲ್ಲಿ ಒಡಿಶಾ ಅಂತ ಬರುತ್ತೆ. ಆ ಒಡಿಶಾದವರೆಗೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವುದವ ಅಂತ ಕೇಳಿದಾರ. ಹಾಗಾದರೆ ಯಾವ್ಯಾವುದು ನೋಡಿ. ನಂಬರ್ 1 ಮಾರ್ವಾರ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗಪುರ ಪ್ರಸ್ಥಭೂಮಿ, ಛತ್ತೀಸ್ಗಢ ಪ್ರಸ್ಥಭೂಮಿ ಅಂತ ಇದೆ. ಎಸ್, ಎಲ್ಲರೂ ಬಿ ಅಂತ ಆನ್ಸರ್ ಮಾಡ್ತಾ ಇದ್ದೀರಿ. ಸರ್ ಸೀರಿಯಲ್ ವೈಸು ಕರೆಕ್ಟ್ ಇದಾವೆ ಅಂಥೇಳಿ ನೀವು ಆನ್ಸರ್ ಮಾಡ್ತಾ ಇದ್ದೀರಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರವನ್ನು ನಿಮ್ಮ ಮುಂದೆ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಆಯ್ತಲ್ವಾ? ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಆಪ್ಷನ್ ನಂಬರ್ ಸಿ ಏನಿದೆ ನೋಡಿಲಿ, 1 2 4 3 ಅಂತ ಇದೆ. ಹಾಗಾದರೆ 1 2 4 3 ನೋಡ್ರಿ, ಇಲ್ಲಿ 1 ಕರೆಕ್ಟ್ ಇದೆ, 2 ಕರೆಕ್ಟ್ ಇದೆ, 4 ಇದು 3 ಗೊತ್ತಾಯ್ತಲ್ಲ, 1 2 4 3. ಹಾಗಾದ್ರೆ 1ನೇದು ಮಾರ್ವಾ ಪ್ರಸ್ಥಭೂಮಿ, 2ನೇದು ಮಾಳ್ವಾ ಪ್ರಸ್ಥಭೂಮಿ, ನೆಕ್ಸ್ಟ್ ಛತ್ತೀಸ್ಗಢ ಪ್ರಸ್ಥಭೂಮಿ, ನೆಕ್ಸ್ಟು ಛೋಟಾ ನಾಗಪುರ ಪ್ರಸ್ಥಭೂಮಿ. MMCC ನೆನ್ಪಿಟ್ಕೊಂಡ್ಬಿಡ್ರಿ. ಈ ರೀತಿ ಪ್ರಸ್ಥಭೂಮಿಗಳು 1 ನಂಬರ್, 2 ನಂಬರ್, 3 ನಂಬರ್, 4 ನಂಬರ್ ಹಿಂಗೆ ಸಿರಿಯಲ್ ಬರ್ತಾವೆ. ರಾಜಸ್ಥಾನದ ಪಶ್ಚಿಮದಿಂದ ಒಡಿಶಾದ ಪೂರ್ವದ ಕಡೆಗೆ ಹೋದರೆ ಕಾಲಾನುಕ್ರಮದಲ್ಲಿ ಪ್ರಸ್ಥಭೂಮಿಗಳನ್ನು ಅವರು ವಿವರಿಸಿ ಅಂತ ಹೇಳಿದರು ಸ್ನೇಹಿತರೆ, ತಿಳಿತಲ್ವಾ? ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್.
ತಿಳಿತಲ್ವಾ? ಎಸ್, ಹಾಗಾದರೆ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ, ಆಯ್ತಲ್ವಾ? ಎಸ್, ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದು ಚೂರು ಓಕೆ 360 ಡಿಗ್ರಿ ಒಳಗೆ ಇವುಗಳ ಮಾಹಿತಿಯನ್ನು ನೋಡ್ತಾ ಹೋಗುವ ಪ್ರಯತ್ನ ಮಾಡೋಣ. ಹಾಗಿದ್ದರೆ ನಮ್ಮ ಮುಂದಿನ ಪ್ರಶ್ನೆ ನೋಡೇ ಬಿಡೋಣ. ಏನಿದೆ? ಡೆಕ್ಕನ್ ಪ್ರಸ್ಥಭೂಮಿಯ ಈ ಕೆಳಗಿನ ಯಾವ ನದಿಯ ದಕ್ಷಿಣಕ್ಕೆ ಇದೆ ಅಂತ ಕೇಳಿದ್ದಾರೆ. ದಕ್ಕನ್ ಪ್ರಸ್ಥಭೂಮಿ ಐತಲ್ಲ, ಆ ದಕ್ಕನ್ ಪ್ರಸ್ಥಭೂಮಿಯು ಈ ಕೆಳಗಿನ ಯಾವ ನದಿಯ ದಕ್ಷಿಣಕ್ಕೆ ಇದೆ ಅಂತ ಕೇಳಿದ್ದಾರೆ. ಹಾಗಾದರೆ ಪೆನ್ನಾ ನದಿನ ಅಥವಾ ನರ್ಮದಾ ನದಿನ ಅಥವಾ ಕೃಷ್ಣಾ ನದಿನ ಅಥವಾ ಕಾವೇರಿ ನದಿನ ಅಂತ ಕೇಳಿದ್ದಾರೆ ಅವರು. ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ನಾನು ನಿಮಗೆ ಸಿಂಗಲ್ ಲೈನ್ ಕ್ವಶನ್ ಹೇಳೋದಕ್ಕಿಂತ ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನನ್ನು ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡಿಕೊಂಡು ಅದನ್ನು 360 ಡಿಗ್ರಿ ಒಳಗೆ ಎಕ್ಸ್ಪ್ಲೇನ್ ಮಾಡುವ ಒಂದು ಚರ್ಚಾ ತರಗತಿಯನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ. ದಿನನಿತ್ಯ ರಾತ್ರಿ 10 ಗಂಟೆಗೆ ತಪ್ಪದೇ ಲೈವ್ ಇರಬೇಕು, ಆಯ್ತಲ್ವ? ಒಂದೊಂದು ದಿನ ಬೆಳಗ್ಗೆ 7 ಗಂಟೆಗೆ ನಮ್ಮ ಆಫ್ಲೈನ್ ತರಗತಿಗಳ ಒತ್ತಡದ ಮಧ್ಯೆ ನಾವು ಆನ್ಲೈನ್ ತರಗತಿ ಮಾಡೋಕೆ ಆಗಲ್ಲ. ಆದರೆ ರಾತ್ರಿ 10 ಗಂಟೆಗೆ ಫಿಕ್ಸ್ ಇರುತ್ತೆ ಯಾವಾಗಲೂ. ಅದೊಂದು ನೆನ್ಪಿಟ್ಕೊಳ್ಳಿ ಗೆಳೆಯರೆ ನೀವು. ಯಾಕಂದರೆ ಬೆಳಗ್ಗೆ ಒಮ್ಮೊಮ್ಮೆ 6 ಗಂಟೆಗೆ ಆಫ್ಲೈನ್ ಕ್ಲಾಸ್ ಹಾಕಿಬಿಡ್ತಾರೆ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ, ಆಯ್ತಲ್ಲ? ಆದರೂ 100ಕ್ಕೆ 90% ಟ್ರೈ ಮಾಡ್ತಾನೆ. ಇನ್ನು ಕಾರಣಾಂತರಗಳಿಂದ ಇಲ್ಲಿ ಮಳೆಗಾಲ ಇರೋದನ್ನ ಯಾವ ಕ್ಷಣದಲ್ಲಾದರೂ ಲೈಟ್ ಹೋಗ್ಬೋದು ಅಥವಾ ನಮ್ಮ ಆಫ್ಲೈನ್ ಕ್ಲಾಸ್ ಇರುವ ಸಾಧ್ಯತೆಗಳಿರ್ತಾವೆ. ಅದಕ್ಕೆ ಬೆಳಗಿನ 7 ಗಂಟೆಯ ತರಗತಿಗಳನ್ನು ನಾನು ಸಾಧ್ಯವಾದಷ್ಟು ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಅದರ ರಾತ್ರಿ 10 ಗಂಟೆಗೆ ಫಿಕ್ಸ್ ನೋಡ್ರಿ, ಆಯ್ತಲ್ವಾ? ಓಕೆ, ಎಸ್. ಒಟ್ಟೆ ನಿಮ್ಮ ಎಕ್ಸಾಮ್ ಬರುವ ಹಿಂದಿನ ದಿನದವರೆಗೂ ಬೆಳಗ್ಗೆ ಆ ಎಕ್ಸಾಮ್ ದಿವಸ ಬೆಳಗ್ಗೆ 4 ಗಂಟೆಗೆ ಕ್ಲಾಸ್ ತಗೋತಾನ, ತಿಳಿತೋ ಇಲ್ವೋ? ಆವತ್ತು ನೀವು ರಿವಿಷನ್, ಕ್ವಿಕ್ ರಿವಿಷನ್ ಅಂಥೇಳಿ ಓದ್ತಾ ಹೋಗಬೇಕು. ಬರೀ ಕ್ಲಾಸ್ ಕೇಳ್ಕೊಂಡು ಹೋಗ್ಬಿಟ್ರಿ ಅವತ್ತು ನೀವು, ಆಯ್ತೋ ಇಲ್ವೋ? ಎಸ್, ಅದನ್ನು ಮುಂದೆ ಮಾತು ಹೇಳ್ತೇನೆ ನಾನು ನಿಮಗೆ. ಡೆಕ್ಕನ್ ಪ್ರಸ್ಥಭೂಮಿಯ ಈ ಕೆಳಗಿನ ಯಾವ ನದಿಯ ದಕ್ಷಿಣಕ್ಕಿದೆ? ಎಸ್, ಬೇಗ ಬೇಗ ಕಮೆಂಟ್ ಮಾಡಿ. ಎಸ್, ಎ ಬಿ ಬಿ ಸಿ ಡಿ ಅಂತ ಇದ್ದೀರಿ, ಬಿ ಅಂತ ಇದ್ದೀರಿ, ಬಿ ಬಿ. ಓಕೆ, ಜಾಸ್ತಿ ಬಿ ಅಂತ ಇದ್ದೀರಿ. ಹಾಗಾದರೆ ಜಾಸ್ತಿ ಬಿ ಅಂತ ಆನ್ಸರ್ ಬಂದೈತಂದ್ರೆ ಇದೇ ಕರೆಕ್ಟ್ ಆನ್ಸರು. ನೆನ್ಪಿಟ್ಕೊಂಡು ಬಿಡ್ರಿ, ಆಯ್ತಲ್ವಾ? ದಿಸ್ ಈಸ್ ರೈಟ್ ಆನ್ಸರ್. ಹಾಗಾದ್ರೆ ಇಲ್ಲಿ ಒಂದು ನಿಮಗೆ ಸ್ಟ್ರಾಟಜಿ ಹೇಳಿಕೊಡ್ತೇನೆ, ನೆನ್ಪಿಟ್ಕೊಂಡು ಬಿಡ್ರಿ. ಈಗ ಫಸ್ಟ್ ಆಫ್ ಆಲ್ ಒಂದು ಇಂಡಿಯಾ ಮ್ಯಾಪ್ ತೆಗೆದು ಬಿಡೋಣ, ಆಯ್ತಲ್ಲ? ಫಸ್ಟ್ ಆಫ್ ಆಲ್ ಒಂದು ಇಂಡಿಯಾ ಮ್ಯಾಪ್ ತೆಗೆದು ಬಿಡೋಣ. ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳಿಬಿಡ್ತೀನಿ. ಒಂದು ಇದ್ರಾಗ ನೋಡಿಬಿಡ್ರಿ, ಸ್ಲೈಡ್ದಾಗ, ಆಯ್ತಲ್ವಾ? ಒಂದು ಸ್ಲೈಡ್ದಾಗ. ಓಕೆ, ಎಸ್, 1 ಸೆಕೆಂಡ್ ಹಂಗೆ ಇರ್ರಿ. ಎಸ್, ಇದು ನಮ್ಮ ಇಂಡಿಯಾ, ಇದು ಆಯ್ತಲ್ವಾ ಗೆಳೆಯರೆ? ಇದು ನಮ್ಮ ಇಂಡಿಯಾಗತ್ತೆ ಕಾಣೋದೈತೆ ಅನ್ಕೊಂಡನ. ಆಯ್ತಲ್ಲ ಸರ್, ಎತ್ತರ ಆಗೀತರ ತನ್ನಬೇಡ್ರಿ. ನಿಮಗೆ ಎತ್ತರ ಆಗೈತಿ ಸರ್, ಸರಿ ಇಲ್ಲ ಅನ್ನೋರನ್ನ ಮೊದಲು ಇಲ್ಲಿ ಕರೆಸ್ತ ನೋಡ್ನ ಮತ್ತು, ಆಯ್ತಲ್ಲ? ಕರಿಶು ನಿಮ್ಮ ಕೈಲಿ ಮತ್ತು ಮ್ಯಾಪ್ ತೆಗಿಯಕ್ಕೆ ಹಸ್ತ ನೋಡ್ನ ಮತ್ತು, ಆಯ್ತಿಲ್ಲ? ಎಸ್. ಹಾಗಾದರೆ ಅಪ್ಪಿ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ರಿ, ವಿಂಧ್ಯ ಪರ್ವತ ಶ್ರೇಣಿ ಅಂತ ಬರ್ದೈತೆ. ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿ, ವಿ ಅಂತ ಬರೀತನ್ನ, ವಿಂಧ್ಯ ಪರ್ವತ ಶ್ರೇಣಿ. ಅದರ ಕೆಳಗಡೆ ನರ್ಮದಾ ನದಿ ಅಂತ ಬರ್ದೈತೆ. ಅದರ ಕೆಳಗಡೆ ನರ್ಮದಾ ನದಿ ಅಂತ ಬರ್ದೈತೆ, ನರ್ಮದಾ ನದಿ. ಓಕೆ, ನರ್ಮದಾ ನದಿ. ನೆಕ್ಸ್ಟ್ ಅದರ ಕೆಳಗಡೆ ಸಾತ್ಪುರ ಪರ್ವತ ಶ್ರೇಣಿ ಅಂತ ಬರ್ದೈತೆ. ಓಕೆ, ಸಾತ್ ಬರೀತಾನ ಇಲ್ಲ, ಸಾತ್ಪುರ ಪರ್ವತ ಶ್ರೇಣಿ. ಅದರ ಕೆಳಗಡೆ ತಪತಿ ನದಿ ಅಂತ ಬರ್ದೈತೆ. ಅದರ ಕೆಳಗಡೆ ತಪತಿ ನದಿ ಅಂತ ಬರ್ದೈತೆ, ನೆನ್ಪಿಟ್ಕೊಳ್ರಿ, ತಪತಿ ನದಿ. ಅದರ ಕೆಳಗಡೆ ಅಜಂತಾ ಶ್ರೇಣಿಗಳು ಅಂತ ಬರ್ತಾವೆ. ಅದರ ಕೆಳಗೆ ಅಜಂತಾ ಪರ್ವತ ಶ್ರೇಣಿ ಅಂತ ಬರೀತಾನೆ ಇಲ್ಲ, ಅಜಂತಾ ಪರ್ವತ ಶ್ರೇಣಿ ಕೆಳಗೆ ಕಂಡು ಬರ್ತಾವೆ. ಅದರ ಕೆಳಗಡೆ ಕಂಡು ಬರೋದು ಯಾವುದಪ್ಪ ಅಂತಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಯಾವುದ್ರಿ? ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತೈತೆ. ಈ ದಕ್ಕನ್ ಪ್ರಸ್ಥಭೂಮಿ ಭಾರತದಲ್ಲಿ ತಲೆ ಕೆಳಗೆ ಮಾಡಿದ ತ್ರಿಕೋನಾಕೃತಿಯಲ್ಲಿ, ತಲೆ ಕೆಳಗೆ ಮಾಡಿದ ತ್ರಿಕೋನಾಕೃತಿಯಲ್ಲಿ ಕಂಡುಬರುವ ಪ್ರಸ್ಥಭೂಮಿಯಾಗಿದೆ ರೀ ದಕ್ಕನ್ ಪ್ರಸ್ಥಭೂಮಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ನದಿಗಳ ದಕ್ಷಿಣದಲ್ಲಿ ಒಂದು ವೇಳೆ ತಪತಿ ನದಿ ಕೊಟ್ಟಿದ್ರೆ ಅದರ ದಕ್ಷಿಣದಾಗ ಈ ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತಿತ್ತು. ಆದರೆ ತಪತಿ ಇಲ್ಲದ ಕಾರಣ ಅಲ್ಲಿನ ಮತ್ತೊಂದು ಪ್ರಮುಖವಾದ ನದಿ ಯಾವುದಪ್ಪ ಅಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿ ಐತಲ್ಲ, ಮೇಲ್ಗಡೆ ನರ್ಮದಾ ನದಿಯ ಉತ್ತರದಲ್ಲಿ ವಿಂಧ್ಯ ಪರ್ವತ ಶ್ರೇಣಿ, ನರ್ಮದಾ ನದಿಯ ದಕ್ಷಿಣದಲ್ಲಿ ಸಾತ್ಪುರ ಪರ್ವತ ಶ್ರೇಣಿಗಳು ಕಂಡು ಬರುತ್ತವೆ. ಫಸ್ಟ್ ವಿಂಧ್ಯ ಪರ್ವತ ಶ್ರೇಣಿ, ಅದರ ಕೆಳಗಡೆ ನರ್ಮದಾ ನದಿ, ಅದರ ಕೆಳಗಡೆ ಸಾತ್ಪುರ ಪರ್ವತ ಶ್ರೇಣಿ, ಅದರ ಕೆಳಗಡೆ ತಪತಿ ನದಿ, ಅದರ ಕೆಳಗಡೆ ಅಜಂತಾ ಪರ್ವತ ಶ್ರೇಣಿ, ಅದರ ಕೆಳಗಡೆ ದಕ್ಕನ್ ಪ್ರಸ್ಥಭೂಮಿ.
ಗೊತ್ತಾಯ್ತಲ್ವಾ? ಇವು ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕು, ಆಯಿತಾ? ಎಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಗೊತ್ತಾಯ್ತಲ್ವಾ? ಎಸ್, ಹಾಗಾದ್ರೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನೇರವಾಗಿ ಹೋಗಿಬಿಡೋಣ. ಎಸ್, ಏನಪ್ಪ ಮುಂದಿನ ಪ್ರಶ್ನೆ? ಆಯ್ತಲ್ವಾ? ಎಸ್, ಮುಂದಿನ ಪ್ರಶ್ನೆ ನೋಡೇ ಬಿಡೋಣ. ಕರೆಕ್ಟ್ ಯಾರು ಆನ್ಸರ್ ಮಾಡ್ತೀರಿ ಅಂಥೇಳಿ ನೋಡೇ ಬಿಡೋಣ. ಏನಪ್ಪ ಮುಂದಿನ ಪ್ರಶ್ನೆ? ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿರುವ ಪ್ರಸ್ಥಭೂಮಿ ಯಾವುದು ಅಲ್ಲ ಅಂತ ಕೇಳ್ಯಾನ. ಯಾವುದು ಅಲ್ಲ ಅಂತ ಕೇಳ್ಯಾನ? ಛೋಟಾ ನಾಗಪುರ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಮೈಕಲ್ ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ. ಹಾಗಾದರೆ ಯಾವುದು ಇದರೊಳಗೆ ಇದು ಪ್ರಸ್ಥಭೂಮಿ ಅಲ್ಲ, ಪ್ಲೇಟು ಅಲ್ಲ ಅಂತ ಪೆನಿನ್ಸುಲಾರ್ ಪ್ಲೇಟು ಪರ್ಯಾಯ ಪ್ರಸ್ಥಭೂಮಿ ಯಾವುದು ಅಲ್ಲ ಅಂತ ಕೇಳ್ಯಾನವ. ಹಾಗಾದ್ರೆ ನೋಡೋಣ. ಬೇಗ ಬೇಗ ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಮಾಡ್ತಾ ಬರ್ರಿ. ಎಸ್, ಆಡಿಯೋ ವಿಡಿಯೋ ಸೌಂಡ್ ಕ್ಲಾರಿಟಿ ಇದೆಯಾ ನೋಡ್ತಾ ಹೋಗೋಣ. ಒಂದು ಸ್ವಲ್ಪ ಥಮ್ಸಪ್ ಲೈಕ್ ಕೊಡ್ರಿ. ಆಡಿಯೋ ವಿಡಿಯೋ ಕ್ಲಾರಿಟಿ ಐತಲ್ವಾ? ಎಸ್, ವೆರಿ ಗುಡ್. ಹಾಗಾದರೆ ಸ್ನೇಹಿತರೆ, ಎಸ್ ನೋಡೋಣ. ಈಗ ಕರೆಕ್ಟಾಗಿ ಸೌಂಡ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಥಮ್ಸಪ್ ಲೈಕ್ ಕೊಡ್ತಾ ಇದ್ದೀರಿ. ಎಸ್, ಹಾಗಾದರೆ ಇದ್ರೊಳಗೆ ಸರಿಯಾದ ಉತ್ತರ ಮೈಕಲಾ ಶ್ರೇಣಿ. ಯಾವುದು ಗೆಳೆಯರೆ? ಮೈಕಲಾ ಶ್ರೇಣಿ. ಇದು ಏನು ಪರ್ಯಾಯ ಪ್ರಸ್ಥಭೂಮಿ ಅಲ್ಲ. ಯಾವುದು ಅಲ್ಲ ಅಂತ ಕೇಳ್ಯಾನವ. ಆಯ್ತಲ್ವ? ಇದು ಮೈಕಲಾ ಒಂದು ಪರ್ವತ ಶ್ರೇಣಿ ರೀ. ಇದು ಮೈಕಲಾ ಅನ್ನೋದು ಅದು ಪ್ರಸ್ಥಭೂಮಿ ಅಲ್ಲ. ಗೊತ್ತಾಯ್ತಲ್ವ? ಮುಂದೆ ನಾನು ನಿಮಗೆ ಹೇಳ್ತಾನೆ. ಮೈದಾನ ಅಂದ್ರೇನು, ಪ್ರಸ್ಥಭೂಮಿ ಅಂದ್ರೇನು, ಕಂದರ ಅಂದ್ರೇನು, ಕಣಿವೆ ಅಂದ್ರೇನು, ಆಯ್ತಲ್ವ, ದ್ವೀಪ ಅಂದ್ರೇನು, ಅವು ಎಲ್ಲವನ್ನು ಡೀಟೇಲ್ ಆಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತಾನೆ. ಅವಾಗ ಗೊತ್ತಾಕೈತೆ ಇದು ಮೈಕಲ್ ಅನ್ನೋದು ಒಂದು ಪರ್ವತ ಶ್ರೇಣಿಯ ಹೆಸರದು, ಅದು ಪ್ರಸ್ಥಭೂಮಿ ಹೆಸರಲ್ಲ. ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಈಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗಿ ಬಿಡೋಣ. 4ನೇ ಪ್ರಶ್ನೆ ಏನಿದೆ ನೋಡೋಣಪ್ಪ. 4ನೇ ಪ್ರಶ್ನೆ ಏನಿದೆ ಅಂಥೇಳಿ ನೋಡೇ ಬಿಡೋಣ. ಎಸ್, ಏನಿದೆ 4ನೇ ಪ್ರಶ್ನೆ? ಈ ಕೆಳಗಿನವುಗಳಲ್ಲಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಮೇಘಾಲಯ ಪ್ರಸ್ಥಭೂಮಿಯ ಭಾಗವಲ್ಲ ಅಂತ ಕೇಳ ನಾವು. ಈ ಕೆಳಗಿನವುಗಳಲ್ಲಿ ಯಾವುದು ಮೇಘಾಲಯದ ಪ್ರಸ್ಥಭೂಮಿಯ ಭಾಗವಲ್ಲ ಅಂತ. ಹಾಗಾದರೆ ಆಪ್ಷನ್ ಖಾಸಿ ಬೆಟ್ಟಗಳು, ಗಾರೋ ಬೆಟ್ಟಗಳು, ಜೈಂತಿಯಾ ಬೆಟ್ಟಗಳು, ಪಲಾಮ ಬೆಟ್ಟಗಳು. ಪಲಾಮು ಬೆಟ್ಟಗಳು ಅಂತ ಇದೆ. ಎಸ್, ಬೇಗ ಬೇಗ ಆನ್ಸರ್ ಮಾಡ್ತಾ ಬರ್ರಿ ನೋಡೋಣ. ಹಾಗಿದ್ರೆ ಎಸ್, ಪಲಾಮು ಬೆಟ್ಟಗಳು ಅಂತ ಇದ್ರಿ. ಡಿ ಆಪ್ಷನಾ? ಪಲಾಮು ಬೆಟ್ಟಗಳನ್ನ. ಗಾರೋ ಬೆಟ್ಟಗಳು, ವೆರಿ ಗುಡ್. ಬಿ ಆಪ್ಷನ್ ಗಾರೋ. ನೋಡು ಆಪ್ಷನ್ ಎ, ಅಬ್ಬಾ. ಈ ಸಲ ಈ ಸಲ PC ಫಿಕ್ಸ. ಹೌದು ಇಲ್ವ? ಇಂಥ ಸಿಂಪಲ್ ಪ್ರಶ್ನೆಗೆ ಎಷ್ಟು ಪಟಾಪಟ್ ಆನ್ಸರ್ ಮಾಡ್ತಾರೋ ನಮ್ಮ ಹುಡುಗರು. ಖಾಸಿ ಬೆಟ್ಟಗಳು ಅಂತ ಹೇಳ್ತಾ ಇದ್ದೀರಿ. ಸರಿಯಾದ ಉತ್ತರ ಪಲಾಮ ಬೆಟ್ಟಗಳು. ಯಾವುದ್ರಿ? ಸರಿಯಾದ ಉತ್ತರ ಪಲಾಮ ಬೆಟ್ಟಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಲಾಮ ಬೆಟ್ಟಗಳು. ಖಾಸಿ, ಗಾರೋ, ಜಂತಿಯಾ ಈ 3 ಬೆಟ್ಟಗಳು ಮೇಘಾಲಯ ರಾಜ್ಯದಾಗ ಬರ್ತಾವೆ. ಆ ಮೇಘಾಲಯ ರಾಜ್ಯದ ಒಂದು ವಿಶೇಷತೆ ಹೇಳ್ತೇನೆ ಕೇಳ್ರಿ ನಾನು ನಿಮಗಿಲ್ಲಿ. ಆಯ್ತೋ ಇಲ್ವೋ? ಇದು ನಮ್ಮ ಭಾರತ. ಇದು ಇದೊಂದು ಭಾರತ. ಇದು ನೆನ್ಪಿಟ್ಕೊಡ್ರಿ. ಹಂಗೆ ಸುಮ್ಮನೆ ನಿಮಗೆ ತೋರಿಸ್ತನ್ನ ಒಂದು ಡೈಗ್ರಾಮ್ ಹಾಕಿ ನೆನ್ಪಿಟ್ಕೊಂಡು ಬಿಡ್ರಿ, ಆಯಿತಾ? ಇದು ನಮ್ಮ ಭಾರತ. ಇದು ಓಕೆನಾ? ಎಸ್, ಇದು ನಮ್ಮ ಭಾರತ. ಇದು ಆಯ್ತೋ ಇಲ್ವೋ? ಇದು ನಮ್ಮ ಭಾರತ. ಸ್ವಲ್ಪ ಕ್ರಾಸ್ ಆತ ತಡೀರಿ, ಆಯ್ತಲ್ಲ? ಏನು ಸರ ಈ ಥರ ಕ್ರಾಸ್ ಆತ್ರಿ ತನ್ನ ಬೇಡ್ರಿ ಮತ್ತು ಪೂರ್ತಿ ಕ್ರಾಸ್ ಆಗಿದ್ದಕ್ಕೆ ಕ್ಷಮೆ ಇರಲಿ, ಆಯಿತಾ? ಎಸ್, 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 ಇದು ನಮ್ಮ ಭಾರತ. ಒಂಚೂರು ಇಲ್ಲಿ ಅವಸರದಾಗ ಹಿಂಗೆ ಆಗ್ತಿರ್ತೈತೆ, ಏನು ತಲೆ ಕೆಡಿಸ್ಕೋದು ಬೇಡ, ಆಯಿತೋ ಇಲ್ವೋ? ಎಸ್, ಹಾಗಾದ್ರೆ ಅಪ್ಪಿ ಈ ಖಾಸಿ, ಗಾರೋ, ಜಂತಿಯಾ ಬೆಟ್ಟಗಳು ನಮ್ಗೆ ಎಲ್ಲಿ ಹೆಲ್ಪ್ ಆಗ್ತಾವಪ್ಪ ಅಂತಂದ್ರೆ ಜೂನ್ ಆರಂಭದಲ್ಲಿ. ಇದು ಜೂನ್ ತಿಂಗಳಲ್ವಾ? ಈ ಜೂನ್ ತಿಂಗಳಲ್ಲಿ ನಮ್ಮ ಭಾರತಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಹಿಂಗೆ ಆಗಮಿಸ್ತಾವ. ಆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಪ್ರಥಮ ಬಾರಿಗೆ ಮಲಬಾರ್ ಕರಾವಳಿ ಮೂಲಕ ಕೇರಳ ರಾಜ್ಯಕ್ಕೆ ಅಪ್ಪಳಿಸ್ತಾವ.
ಬರ್ತಾವ. ಕೇರಳ ರಾಜ್ಯಕ್ಕೆ ಅಪ್ಪಳಿಸುವ ಸಂದರ್ಭದಲ್ಲಿ ಈ ರೀತಿ ಮಾರುತಗಳು ಬರ್ತಿರ್ಬೇಕಾದ್ರೆ ಈ ಮಾರುತಗಳನ್ನ ನಾವೇನು ಕರಿತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳಂತ ಕರಿತಾವ. ನೈಮಾಮ ಇಲ್ಲಿ ಏನು ನಮ್ಮ ಪಶ್ಚಿಮ ಘಟ್ಟಗಳು ವ್ಯಾಪಿಸಿದಾವಲ್ಲ, ಈ ಪಶ್ಚಿಮ ಘಟ್ಟಗಳು ಹಿಂಗೆ ತಲೆ ಎತ್ತಿ ನಿಂತಾವ ಪಶ್ಚಿಮ ಘಟ್ಟಗಳು. ಆ ಪಶ್ಚಿಮ ಘಟ್ಟಗಳಿಗೆ ಹೋಗಿ ಇಲ್ಲಿನ ಮಾರುತಗಳ ಡಿಕ್ಕಿ ಹೊಡೆದ ಪಶ್ಚಿಮ ಘಟ್ಟದ 6 ರಾಜ್ಯಗಳಿಗೆ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತಾವ. ಹಾಗಾದ್ರೆ ಈ ಸಂದರ್ಭದಲ್ಲಿ ಇಲ್ಲಿರುವ ನೈಋತ್ಯ ಮಾನ್ಸೂನ್ ಮಾರುತಗಳು 2 ಶಾಖೆಗಳಾಗಿ ಡಿವೈಡ್ ಆಕ್ಕವ. ಈ ರೀತಿ ಜೋರಾಗಿ ಅವುಗಳಿಗೆ ಹೋಗಿ ಡಿಕ್ಕಿ ಹೊಡೆಯುವ ಸಂದರ್ಭದಲ್ಲಿ ಇಲ್ಲಿಂದ ಬಂದಂಥ ನೈಋತ್ಯ ಮಾನ್ಸೂನ್ ಮಾರುತ ಒಂದು ಈ ಕಡೆ ಹೋಗುತ್ತೆ, ಇನ್ನೊಂದು ಈ ಕಡೆ ಹೋಗ್ತೈತೆ. ಇದನ್ನ ಏನು ನಾವು ಕರಿತಾವ ಅಂದ್ರೆ ಅರಬ್ಬಿ ಸಮುದ್ರದ ಶಾಖೆ ಅಂತ ಕರಿತಾವ. ಅರಬ್ಬಿ ಸಮುದ್ರದ ಶಾಖೆ ಇದನ್ನ ಬಂಗಾಳ ಕೊಲ್ಲಿ ಶಾಖೆ ಅಂತ ಕರಿತಾವ. ಹಿಂಗೆ ಬಂದಂಥ ಅರಬ್ಬಿ ಸಮುದ್ರದ ಶಾಖೆ ಇದೇ ರೀತಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದವರೆಗೂ ಬಂದ ಇನ್ನೇನು ಗುಜರಾತ್ ಮೇಲೆ ಹಾಸಿ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ಗುಡ್ಕ ಇಲ್ಲಿ ಬೀಸುವ ಅರಬ್ಬಿ ಸಮುದ್ರದ ಗಾಳಿ ಆ ಒಂದು ಅರಬ್ಬಿ ಸಮುದ್ರ ಶಾಖೆಯ ಮಾನ್ಸೂನ್ ಮಾರುತಗಳನ್ನು ಇಲ್ಲಿರುವ ಮಹಾರಾಷ್ಟ್ರ, ಇಲ್ಲಿರುವ ಗುಜರಾತ್ ಈ ರಾಜ್ಯಗಳನ್ನು ಗಡಿಭಾಗದಲ್ಲಿ ಭಾರತಕ್ಕೆ ಒಳಪ್ರವೇಶವಾಗಿ ರಾಜಸ್ಥಾನದ ಮೇಲೆ ಅರಾವಳಿ ಬೆಟ್ಟದ ಮೇಲೆ ಹಾದು ಹೋಗಿ ಇಲ್ಲಿ ಪಾಕಿಸ್ತಾನದಿಂದ ಬೀಸಿ ಬರುವ ಲೂ ಎಂಬ ಉಷ್ಣವಾದ ಗಾಳಿಯ ಹೊಡೆತಕ್ಕೆ ಸಿಲುಕಿದ ಈ ಮಾರುತಗಳು ದೆಹಲಿ, UP, ಬಿಹಾರ, ಪಶ್ಚಿಮ ಬಂಗಾಳದ ಮೂಲಕ ಹೋಗಿ ಬಾಂಗ್ಲಾದೇಶದ ಮೇಲೆ ಹೋಗಿ ಇಲ್ಲಿರುವಂತಹ ಮೇಘಾಲಯ ರಾಜ್ಯವನ್ನು ಸಂಧಿಸ್ತಾವ. ಈ ಮೇಘಾಲಯ ರಾಜ್ಯ ಇಲ್ಲೇನು ನಾನು ನಿಮಗೆ ಯೆಲ್ಲೋ ಕಲರ್ದಾಗ ತೋರಿಸ್ತೇನೆ ನೋಡ್ರಿ. ಈಗ ಆಯ್ತಲ್ಲ ಯೆಲ್ಲೋ ಕಲರ್ದಾಗ, ಈ ಯೆಲ್ಲೋ ಕಲರ್ದಾಗ ಏನು ತೋರ್ಸತ್ತಲ್ಲ ಇದು ಮೇಘಾಲಯ ರಾಜ್ಯ. ಇದು ಆ ಮೇಘಾಲಯ ರಾಜ್ಯಕ್ಕೆ ಇವು ಎಂಟ್ರಿ ಹಾಕವ. ಮೇಘಾಲಯ ರಾಜ್ಯಕ್ಕೆ ಇವು ಎಂಟ್ರಿ ಹಾಕವ. ಅಲ್ಲಿ ಖಾಸಿ, ಘಾರೋ, ಜಂತಿಯಾ ಎಂಬ 3 ಬೆಟ್ಟಗಳದಾವ. ಅದೇ ರೀತಿ ಇಲ್ಲಿರುವ ಮತ್ತೊಂದು ಶಾಖೆ ಬಂಗಾಳ ಕೊಲ್ಲಿ ಶಾಖೆ ಭಾರತದ ತಮಿಳುನಾಡು ಮತ್ತು ಇಲ್ಲಿರುವ ಶ್ರೀಲಂಕಾದ ಮಧ್ಯದಲ್ಲಿ ಹಾದು ಬಂಗಾಳ ಕೊಲ್ಲಿಯ ಮೇಲೆ ಹಾದು ಮಣಿಪುರ, ತ್ರಿಪುರ ಮೂಲಕ ಹೋಗಿ ಮೇಘಾಲಯದ ಖಾಸಿ, ಗಾರೋ, ಜಂತಿಯಾ ಎಂಬ ಬೆಟ್ಟಗಳ ಮಧ್ಯೆ ಸಿಕ್ಕಾಕೊಳ್ತಾವ. ಅಲ್ಲಿ ಸಿಕ್ಕಾಕೊಂಡು ಮೇಘಾಲಯದ ಮೌಸಿನ್ರಾಮ್ ಎಂಬಲ್ಲಿ ಭಾರತದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವನ್ನು ಉಂಟು ಮಾಡುತ್ತೆ. ಮೊದಲ ಚಿರಾಪುಂಜಿ ಅಂತ ಕರೀತಿದ್ರು. ಆ ಚಿರಾಪುಂಜಿಯ ಪಕ್ಕದಲ್ಲಿ ಇರುವ ಮತ್ತೊಂದು ಐತಿಹಾಸಿಕ ಸ್ಥಳ ಮೌಸಿನ್ರಾಮ್ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ಈ ಒಂದು ಮೇಘಾಲಯದಲ್ಲಿ ಇಲ್ಲಿಂದ ಬರುವ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು, ಇಲ್ಲಿಂದ ಬರುವ ಬಂಗಾಳ ಕೊಲ್ಲಿ ಶಾಖೆಯ ಮಾರುತಗಳು, ಈ 2 ಮಾರುತಗಳು ಮೇಘಾಲಯದಲ್ಲಿ ಅತಿ ಹೆಚ್ಚು ಸಂಧಿಸುವುದರಿಂದ ಮೇಘಾಲಯವನ್ನು ಭಾರತದ ಮೋಡಗಳ ರಾಜ್ಯ ಅಂತ ಕರೀತಾರೆ. ದ ಕ್ಲೌಡ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಇದೇ ಮಳೆಗಾಲದ ಸಮಯದಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರಾಜಸ್ಥಾನದ ರುಯ್ಲಿ. ಮತ್ತು ಯಾಕ್ರಿ ಸರ ಇಲ್ಲಿ ರಾಜಸ್ಥಾನದ ಅರಾವಳಿ ಬೆಟ್ಟದ ಮೇಲೆ ಇಲ್ಲಿ ಅರಾವಳಿ ಬೆಟ್ಟಗಳು ಹಿಂಗೆ ಬೆಳೆದು ಬಿಟ್ಟಾವ, ಅರಾವಳಿ ಬೆಟ್ಟಗಳು ಹಿಂಗೆ ಬೆಳೆದು ಬಿಟ್ಟಾವ. ಹಾಗಾದ್ರೆ ಅದ್ರ ಮೇಲೆ ಹೋದ್ರೂ ಅಲ್ಲಿ ಮಳೆ ಆಗಬೇಕಿತ್ತಲ್ಲ. ಅಲ್ಲಿ ಮಳೆ ಆಗ್ಬೇಕಂತಂದ್ರೆ ಅಲ್ಲಿ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಈ ರೀತಿ ಅರಾವಳಿ ಬೆಟ್ಟಗಳು ಅಲ್ಲಿ ಬೆಳೆದು ನಿಲ್ಲಬೇಕಿತ್ತು. ಈ ರೀತಿ ಅರಾವಳಿ ಬೆಟ್ಟಗಳು ಬೆಳೆದಿದ್ರ ಈ ಕಡೆಯಿಂದ ಏನು ಹೋಗಿದ್ವಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ರೀತಿ ಹೋಗಿ ಹಿಂಗೆ ಡಿಕ್ಕಿ ಹೊಡಿತಿದ್ವು. ಈ ರೀತಿ ಹಿಂಗೆ ಹೋಗಿ ಡಿಕ್ಕಿ ಹೊಡೆದು ಇಲ್ಲೇ ಅತಿ ಹೆಚ್ಚು ಮಳೆ ಬೀಳ್ತಿತ್ತು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಸುತ್ತಿರುವ ವಿದ್ಯಾರ್ಥಿಗಳ ತಲೆಯನ್ನು ಮತ್ತಷ್ಟು ಕೆಡಿಸಬೇಕನ್ನೋ ಉದ್ದೇಶಕ್ಕಾಗಿ ಆ ಒಂದು ಪರ್ವತಗಳು ಹಿಂಗೆ ಬೆಳೆದು ಬಿಟ್ಟಾವ. ಆ ಮಾರುತಗಳು ಹೋಗಲು ದಾರಿ ಕಲ್ಪಿಸಿಕೊಟ್ಟಾವ. ಬ್ಯಾಡ ಬರ್ರಿ ಮಾರೇ, ಹೋಗಿ ಬರ್ರಿ ನಿಮ್ಮ ಮುಸಾಫರಿ ಹಾಕಬೇಕು, ಹೋಗಿ ಎಲ್ಲರೂ ಡಿಕ್ಕಿ ಹೊಡೆದು ಎಲ್ಲರೂ ಮಳೆಯಾಗಿ ಎಲ್ಲರೂ ಪ್ರವಾಹ ಉಂಟು ಮಾಡ್ರಿ, ನಮಗೇನು ಸಂಬಂಧ ಇಲ್ಲ, ನಾವು ಮಾತ್ರ ನಿಮಗೆ ಹೋಗಕ್ಕೆ ದಾರಿ ಬಿಡ್ತಾ ಇದ್ದೀವಿ ಅಂಥೇಳಿ ಅರಾವಳಿ ಬೆಟ್ಟಗಳು ಅಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಈ ರೀತಿ ಬೆಳೆದು ಬಿಟ್ಟಾವ. ಅರಾವಳಿ ಬೆಟ್ಟಗಳು ಏನಾಗಿದಾವ ಈ ರೀತಿ ಬೆಳೆದು ಬಿಟ್ಟಾವ. ಅರಾವಳಿ ಬೆಟ್ಟಗಳು ಈ ರೀತಿ ಬೆಳೆದು ಬಿಟ್ಟಾವ. ಇವು ಅವುಗಳ ನಡುವೆ ಪಾಸಾಗಿ ಹಿಂಗೆ ಹೋಗಿ ಮುಂದೆ ಹೋಗಿ ಬಿಟ್ಟಾವ. ಹಾಗಾದರೆ ಈ ಮಾರುತಗಳು ಹೋಗಿ ಅಂತಿಮವಾಗಿ ಮೇಘಾಲಯ ರಾಜ್ಯದಲ್ಲಿ ಸಂಧಿಸ್ತಾವ. ಈ ಅರಾವಳಿ ಬೆಟ್ಟದ ಹತ್ತಿರ ಇರುವ ರಾಜಸ್ಥಾನದ ರುಯ್ಲಿ ಅನ್ನೋದು ಭಾರತದಲ್ಲಿ ಮಳೆಗಾಲದ ಸಮಯದಲ್ಲಿ ದೇಶಕ್ಕೆ ಹೋಲಿಕೆ ಮಾಡಿದಾಗ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳವಾಗಿದೆ.
ಇದೇ ಮಳೆಗಾಲದ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ, ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ತನ್ನ ಇಡೀ ಜಿಲ್ಲೆಯಾದ್ಯಂತ ಅಚ್ಚ ಕನ್ನಡವನ್ನು ಮಾತನಾಡುವ ಭಾಷೆಯಾದ ಶಿವಮೊಗ್ಗ ಜಿಲ್ಲೆ, ಆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ಹಾಗಾದರೆ ಇದೇ ಮಳೆಗಾಲದ ಸಮಯದಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಇದು ಲೋಯೆಸ್ಟ್ ರೈನ್ಫಾಲ್ ಆಗುವಂತಹ ಒಂದು ಸ್ಥಳ ಕರ್ನಾಟಕದಲ್ಲಿ. ಇಷ್ಟು ನೀವು ಇದರ ಬಗ್ಗೆ ತಿಳ್ಕೋಬೇಕು. ಹಾಗಾದರೆ ಕಾಸಿ, ಗಾರೋ, ಜಂತಿಯ ಈ 3 ಬೆಟ್ಟಗಳ ಮಧ್ಯ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು, ಬಂಗಾಳ ಕೊಲ್ಲಿ ಶಾಖೆಯ ಮಾರುತಗಳು ಹೋಗಿ ಸಂಧಿಸುವುದರಿಂದ ಮೇಘಾಲಯವನ್ನು ಭಾರತದ ಮೋಡಗಳ ರಾಜ್ಯ ಅಂತ ಕರೀತಾರೆ ಗೆಳೆಯರೇ. ಆಯ್ತಲ್ವಾ? ಎಸ್. ಹಾಗಾದರೆ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಎಸ್, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ನೋಡೇ ಬಿಡ್ರಿ. ಈ ಕೆಳಗಿನ ಯಾವ ಪ್ರದೇಶವನ್ನು ಜಗತ್ತಿನ ಮೇಲ್ಛಾವಣಿ ಎಂದು ಕರೆಯಲಾಗುತ್ತದೆ? ನೀವು ಪಕ್ಕ ಇದನ್ನು ಆನ್ಸರ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಎಲ್ಲ ಬೇಸಿಕ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಅವುಗಳಿಗೆ ನಿಮ್ಮಿಂದ ಉತ್ತರವನ್ನು ಪಡೆದು ನಿಮ್ಮ ಕಾನ್ಫಿಡೆನ್ಸನ್ನು ಮತ್ತಷ್ಟು ಹೆಚ್ಚು ಮಾಡಿ ಆಮೇಲೆ ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದು ಅವುಗಳಿಗೆ ಹೇಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸಬೇಕಂಥೇಳಿ ನನ್ನ ಐಡಿಯಾಲಜಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಆಯ್ತಲ್ವಾ? ಒಂದು ತರಗತಿ ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ಸ್ ಇರ್ತಾವ, ಇನ್ನೊಂದು ತರಗತಿ ಒಂದು ಇಂಬ್ಯಾಲೆನ್ಸ್, ಆಯ್ತಲ್ವಾ, ಒಂದು ಅಸಮತೋಲನ ರೀತಿ ಇರಬೇಕು. ಅದಕ್ಕಿಂತ ನಾವೇನು ಮಾಡೋಣ, ಸಮತೋಲನದ ರೀತಿಯಲ್ಲಿ ಈ ಕಡೆ ಸ್ಟೇಟ್ಮೆಂಟು ಇರಬೇಕು, ಈ ಕಡೆ ಸಿಂಗಲ್ ಇರಬೇಕು, ಅಂಥ ಒಂದು ತರಗತಿಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ. ಹಾಗಾದ್ರೆ ಇಲ್ಲಿ ಜಗತ್ತಿನ ಮೇಲ್ಛಾವಣಿ ಅಂಥೇಳಿ ಟಿಬೇಟ್ ಕರೀತಾರು, ಗೊತ್ತೈತಲ್ವ? ಆ ಟಿಬೇಟ್ ಪ್ರಸ್ಥಭೂಮಿ ಜಗತ್ತಿನ ಅತ್ಯಂತ ಎತ್ತರದ ಪ್ರಸ್ಥಭೂಮಿ, ಆಯ್ತಲ್ವಾ? ಭಾರತದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಅಂತ ಕರಿತೀವಿ. ಭಾರತದ ದೊಡ್ಡ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಆಯ್ತಲ್ವಾ? ಭಾರತದಲ್ಲಿ ಅತಿ ಎತ್ತರದ ಯುದ್ಧ ಭೂಮಿ ಯಾವುದು ಅಂತ ಕೇಳಿದ್ರೆ ಲಡಾಖ್ ಅಂತ ಕರಿತೀವಿ. ಇಲ್ಲಿ ಜಗತ್ತಿನ ಮೇಲ್ಛಾವಣಿ ಯಾವುದು ಅಂತ ಕೇಳಿದ್ರೆ ಟಿಬೇಟ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಯಿತಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಪ್ಪ ಈಗ. ಎಸ್, ನೋಡ್ರಿ ಕರೆಕ್ಟಾಗಿ ಓದ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದು? ಎಸ್, ನೋಡ್ರಿ ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ನೋಡೇ ಬಿಡ್ರಿ. ದಕ್ಕನ್ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಓಕೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾರ. ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ, ಸಾತ್ಪುರ ಪರ್ವತಗಳು ಈ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿವೆ, ವಿಂಧ್ಯಾಚಲ ಪರ್ವತಗಳು ಈ ಪ್ರಸ್ಥಭೂಮಿಯ ಉತ್ತರದಲ್ಲಿವೆ, ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಅಂತ ಇದೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಆಗಲೇ ನಾನು ನಿಮಗೆ ಒಂದು 2ನೇ ಕ್ವಶನ್ ಅನಿಸುತ್ತೆ ಇಂಡಿಯಾ ಮ್ಯಾಪ್ ಹಾಕಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ತೆಗೆದುಕೊಟ್ಟಿದ್ದೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು ಅಂಥೇಳಿ ಕ್ರೊನಾಲಜಿಕಲ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ತೋರಿಸಿದ್ದೆ ನಾನು ನಿಮಗೆ ಮೇಲ್ಗಡೆಯಿಂದ ಕೆಳಗಿನವರೆಗೆ, ಹೌದಲ್ವಾ? ಹಾಗಾದರೆ ಯಾವುದು ಅಂಥೇಳಿ ಅನಾಲಿಸಿಸ್ ಮಾಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತಾ ಹೋಗ್ರಿ, ನೋಡೋಣ. ಎಸ್, ಆಡಿಯೋ ವಿಡಿಯೋ ಸೌಂಡ್ ಕ್ಲಾರಿಟಿ ಇದೆ ಅಲ್ವಾ? ಎಸ್, ಓಕೆ, ಒಂದು ಥಮ್ಸಪ್ ಲೈಕ್ ಕೊಡ್ರಪ್ಪ. ಎಸ್, ವೆರಿ ಗುಡ್ 100% ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಎಲ್ಲರೂ. ಶಿವು ಅವರು ಬಿ ಅಂತ ಇದ್ದಾರೆ. ಎಸ್, ಆದಿ ಅವರು ಬಿ ಅಂತ ಇದ್ದಾರೆ. ಎಸ್, ಅರುಣ್ ಅವರು ಎ ಅಂತ ಇದ್ದಾರೆ. ವಿವೇಕ್ ಅವರು ಬಿ ಅಂತ ಇದ್ದಾರೆ. ಎಸ್, ಸುಕನ್ಯಾ ಅವರು ಎ ಅಂತ ಇದ್ದಾರೆ. ಪ್ರೀತಿ ಅವರು ಬಿ ಅಂತ ಇದ್ದಾರೆ. ಓಕೆ, ಅದೇ ರೀತಿ ಮಹಾಂತೇಶ್ ಮುಗಳಕೋಡ್ ಅವರು ಬಿ ಅಂತ ಇದ್ದಾರೆ. ಎಸ್, ಸೋಪಾನ್ ಅವರು ಎ ಅಂತ ಇದ್ದಾರೆ. ಬಾಳೇಶ್ ಅವರು ಬಿ ಅಂತ ಇದ್ದಾರೆ.
ಎಸ್ ಶಿವ ಬೆಳಗಾವಿ ಅಂತೆ. ಓಕೆ, ಅವರು ಬಿ ಅಂತ ಇದ್ದಾರೆ. ನೋಡೋಣ ಸ್ನೇಹಿತರೆ, ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ ಅಂಥೇಳಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ, ಆಯ್ತಲ್ವಾ? ಎಸ್, ಹಾಗಾದರೆ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ನಿಮಗೆ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟು ಬಿಡ್ತಾನೆ. ಇಲ್ಲಿ ಉತ್ತರ ಏನೇ ಇರಲಿ, ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಅಂತ ಇದೆ. ಅಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ, ತಪ್ಪಾಗಿದೆ ಅಂತ ಕೇಳ ನಾವು. ಹಾಗಾದ್ರೆ ಇಲ್ಲಿ ನೋಡ್ರಿ ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ, ಆಯ್ತಲ್ವಾ? ಹಾಗಾದ್ರೆ ಇದು ರಾಂಗ್, ಉಳ್ಕಿದ ಕರೆಕ್ಟು ಅಂತ ಆತ ಹೇಳ್ತಾ ಇದ್ದಾನ ಇಲ್ವಾ? ಅವುಗಳನ್ನು ನೋಡ್ತಾ ಹೋಗೋಣ. ಸಾತ್ಪುರ ಪರ್ವತಗಳು ಈ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿವೆ ಅಂತ ಹೇಳಿದ ನಾವು, ಆಯ್ತಲ್ವಾ? ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ. ಇವು ಏನೇ ಸ್ಟೇಟ್ಮೆಂಟ್ ಇದ್ರು ನಾನು ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ, ನೀವೆಲ್ಲನೂ ಸ್ಪಷ್ಟವಾಗಿ ಒಂಚೂರು ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ, ಆಯ್ತಾ? ಎಸ್, ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಒಂದು ಇಂಡಿಯಾ ಮ್ಯಾಪ್ ತೆಗೋಣ, ಆಯ್ತಾ? ಒಂದು ಇಂಡಿಯಾ ಮ್ಯಾಪ್ ತೆಗೋಣ, ಸ್ಪಷ್ಟವಾಗಿ ನೋಡ್ರಿ ಎಲ್ಲರೂ ಈ ಕಡೆ. ಒಂದು ಇಂಡಿಯಾ ಮ್ಯಾಪ್ ತೆಗೋಣ. ಓಕೆ, ಒಂದು ಇಂಡಿಯಾ ಮ್ಯಾಪ್. ಎಸ್, ಇಂಡಿಯಾ ಮ್ಯಾಪ್ ಕರೆಕ್ಟಾಗಿ ಕಾಣೋದೈತ್ಲ ಇಂಡಿಯಾ ಮ್ಯಾಪ, ಹೌದೋ ಇಲ್ವಾ? ಹಾಗಾದ್ರೆ ಇಲ್ಲ ಹೇಳ್ತೀನಿ ಕೇಳ್ರಿ, ನಾನು ಆಯಿತಾ? ಇಲ್ಲ ಹೇಳ್ತಾ ಇದ್ದೀನಿ ಕೇಳ್ರಿ. ಕಲರ್ ಒಂಚೂರು ಬೇರೆ ತೊಗೋತಾನೆ, ತಡೀರಿ 1 ಸೆಕೆಂಡ್, ಆಯಿತಾ? ಎಸ್, ಹಾಗಾದರೆ ಏನಪ್ಪ ಇಲ್ಲಿ ನೋಡ್ರಿ, ಇದು ವಿಂಧ್ಯ ಪರ್ವತ ಶ್ರೇಣಿ. ಇದು ಏನ್ರಿದು? ವಿಂಧ್ಯ ಪರ್ವತ ಶ್ರೇಣಿ. ಇದು ನರ್ಮದಾ ನದಿ. ಇದೇನ್ರಿ? ನರ್ಮದಾ ನದಿ. ಓಕೆ, ಇದು ಸಾತ್ಪುರ ಪರ್ವತ ಶ್ರೇಣಿ. ಇದೇನ್ರಿ? ಸಾತ್ಪುರ ಪರ್ವತ ಶ್ರೇಣಿ. ಓಕೆ, ಇದು ತಪತಿ ನದಿ. ಟಿಕ್ಕಿ ಆಗಿ ತೋರ್ಸತ್ತನಲ್ಲ, ಇದನ್ನು ತಪತಿ ನದಿ. ಇದು ಅಜಂತ ಪರ್ವತ ಶ್ರೇಣಿ. ಅಜಂತ ಪರ್ವತ ಶ್ರೇಣಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಬರ್ತೈತಲ್ಲ, ನಿಮ್ಗೆ ತ್ರಿಕೋನಾಕೃತಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೋ. ಏನು? ದಕ್ಕನ್ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ತಿಳಿತಲ್ವಾ? ಹಾಗಾದರೆ ಸ್ನೇಹಿತರೆ, ಇಲ್ಲಿ ನಾವು ಈ ಒಂದು ಡಯಾಗ್ರಾಮ ಕರೆಕ್ಟಾಗಿ ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ, ಯಾವುದು ಆದಮೇಲೆ ಯಾವುದು ಬರುತ್ತೆ ಅಂತ ಗೊತ್ತಿತ್ತಂದ್ರೆ ನೀವು ಪಕ್ಕಾ ಆನ್ಸರ್ ಮಾಡಬಹುದು. ಹಾಗಾದ್ರೆ ಈಗ ನೋಡ್ತಾ ಹೋಗೋಣ, ಏನು ಕ್ವಶನ್ ಕೇಳಿದ ನಾವು, ದಕ್ಕನ್ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಂದು ಚೂರು ಮ್ಯಾಪನ್ನು ನೋಡ್ರಿ, ಇಲ್ಲಿ ಏನು ನಾನು ನಿಮಗೆ ಇದರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿಲ್ಲ. ಓಕೆ, ಈ ಥರ ಏನು ಹೇಳೋದು ತೋರಿಸ್ತಾ ಇದ್ದೀನಿಲ್ಲ, ಇದನ್ನು ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ, ಇದನ್ನು ಪೂರ್ವ ಘಟ್ಟಗಳು ಅಂತ ಕರೀತಾರೆ, ಆಯಿತಾ? ಪೂರ್ವ ಘಟ್ಟಗಳು ಅಂತ ಕರೀತಾರ. ಅವನ ಸ್ಟೇಟ್ಮೆಂಟ್ ನೋಡಿ ಏನಿದೆ, ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಅಂತ ಹೇಳಿದಾನ. ಹಾಗಾದರೆ ಒಂದು ಚೂರು ಇಲ್ಲಿ ನೋಡ್ರಿ, ಪಶ್ಚಿಮ ಘಟ್ಟಗಳಿವು, ಇದು ದಕ್ಕನ್ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಅಂತ ಹೇಳಿದಾನ. ಪಶ್ಚಿಮ ಅಂದರೆ ಇದೇನು ನಿಮ್ಗೆ ತ್ರಿಕೋನಾಕೃತಿಯಲ್ಲಿ ತೋರಿಸಿದಿಲ್ಲ, ಇದನ್ನು ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಆಯ್ತಾ ಇಲ್ವೋ? ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಹಾಗಾದರೆ ನೋಡಿ, ಈ ಪಶ್ಚಿಮ ಘಟ್ಟಗಳು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಅಂದಮೇಲೆ ಇದು ಕರೆಕ್ಟ್ ಆಯ್ತಲ್ವಾ? ಇದು ಕರೆಕ್ಟ್. ಹಾಗಾದರೆ ಇದು ಕರೆಕ್ಟ್ ಐತೆ. ಅವ್ನು ಕೇಳಿದ್ದು ಯಾವ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್, ಸಾತ್ಪುರ ಪರ್ವತಗಳು ಈ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿವೆ ಅಂತ ಹೇಳಿದ ನಾವು. ಹಾಗಾದ್ರೆ ಸಾತ್ಪುರ ಪರ್ವತ ಶ್ರೇಣಿಯಲ್ಲೈತಿ, ಇಲ್ಲಿ ಸಾ ಅಂತ ಬರೆದ ನೋಡ್ರಿ, ಆಯ್ತಲ್ಲ? ಇಲ್ಲಿ ಸಾ ಅಂತೇಳಿ ಯೆಲ್ಲೋ ಕಲರ್ ಬಾಕ್ಸ್ ಹಾಕಿ ನಿಮಗೆ ಮಾರ್ಕ್ ಮಾಡಿ ತೋರ್ಸತ್ತಲ್ಲ, ಇದು ಸಾತ್ಪುರ ಪರ್ವತ ಶ್ರೇಣಿ. ಏನು ಕೇಳಿದ ನಾವು, ಸಾತ್ಪುರ ಪರ್ವತ ಶ್ರೇಣಿಯು ಈ ಒಂದು ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿವೆ ಅಂತ ನಾವು. ಹಾಗಾದ್ರೆ ನೋಡ್ರಿ, ಎರಡನೇ ಸ್ಟೇಟ್ಮೆಂಟ್, ಸಾತ್ಪುರ ಪರ್ವತಗಳು ಈ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿವೆ, ಆದ್ರೆ ಅವು ಉತ್ತರಕ್ಕದಾವ, ಹೌದೋ ಇಲ್ವೋ? ಬೇಕಾದ್ರೆ ನೋಡ್ರಿ, ಇದು ದಕ್ಕನ್ ಪ್ರಸ್ಥಭೂಮಿ, ಅದ್ರ ಮೇಲುಗಡೆ ಉತ್ತರ ಅಂದ್ರೆ ಇದು ಮೇಲಿನ ಭಾಗ, ಅಲ್ಲಿ ಸಾತ್ಪುರ ಅದಾವ ಅಂದ ಬಳಿಕ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇದೆ, ಎರಡನೇ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ವಿಂಧ್ಯಾಚಲ ಪರ್ವತಗಳು ಈ ಪ್ರಸ್ಥಭೂಮಿಯ ಉತ್ತರದಲ್ಲಿವೆ ಅಂತ ಹೇಳಿ ನಾವು. ಹಾಗಾದ್ರೆ ಇದು ದಕ್ಕನ್ ಪ್ರಸ್ಥಭೂಮಿ, ಅದರ ಉತ್ತರದಲ್ಲಿ ಇಲ್ಲಿ ಏನು ಮಾರ್ಕ್ ಮಾಡಿ ತೋರ್ಸತ್ತ ನೋಡ್ರಿ, ಇದು ವಿಂಧ್ಯಾಚಲ,
ಆಯ್ತೋ ಇಲ್ವೋ, ಅಥವಾ ವಿಂಧ್ಯ ಪರ್ವತ ಶ್ರೇಣಿಗಳು ಇದರ ಉತ್ತರಕ್ಕಿವೆ ಅಂದಾನು. ಹಾಗಾದ್ರೆ ಇದು ಕರೆಕ್ಟ್ ಆನ್ಸರ್. ಇದು ಆಯ್ತಲ್ವಾ, ಇದು ಕರೆಕ್ಟ್ ಆನ್ಸರ್. ಯಾವುದು? ಮೂರನೇದು ಕರೆಕ್ಟ್ ಆನ್ಸರ್, ಸಿ ಕರೆಕ್ಟ್. ಆಯ್ತಾ? ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು ಈ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಅಂತ ಹೇಳಿದಾನೆ. ಆಲ್ರೆಡಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕೈತೆ ನಮಗೆ. ಇಲ್ಲಿ ಪಶ್ಚಿಮ ಘಟ್ಟಗಳದಾವ, ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿದಾವ? ಇಲ್ಲ, ಪೂರ್ವದಲ್ಲಿ ಪೂರ್ವ ಘಟ್ಟಗಳದಾವ. ಹಾಗಾದ್ರೆ ಇಲ್ಲಿ ನಮ್ಮ ಒಂದು ಪ್ರಶ್ನೆ ಇದು ಸಹ ರಾಂಗ್. ಹಾಗಾದ್ರೆ ಬಿ ಮತ್ತು ಡಿ ಎರಡೂ ರಾಂಗ್. ಬಿ ಮತ್ತು ಡಿ ಎರಡೂ ರಾಂಗ್ ನೋಡ್ರಿ, ಬರೀ ಒಂದಲ್ಲ, ಬಿ ಮತ್ತು ಡಿ ಎರಡೂ ರಾಂಗ್. ಆಯ್ತಲ್ವಾ? ಎ ಮತ್ತು ಸಿ ಕರೆಕ್ಟ್, ಬಿ ಮತ್ತು ಡಿ ಎರಡೂ ರಾಂಗ್. ಅರ್ಥ ಆಯ್ತಲ್ವಾ? ಇಷ್ಟು ನೀವು ಕರೆಕ್ಟಾಗಿ ಮ್ಯಾಪ್ ರೀಡಿಂಗ್ ಮೂಲಕ ಇವುಗಳನ್ನು ಅನಾಲಿಸಿಸ್ ಮಾಡ್ತಾ ಬರಬೇಕು. ಒಟ್ಟು ನಿಮಗೆ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಫುಲ್ 99% ವಿತ್ ಮ್ಯಾಪ್ ರೀಡಿಂಗ್ ಮೂಲಕ ಕಂಪ್ಲೀಟ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಒಟ್ಟು ತಲೆ ಕೆಡಿಸ್ಕೋಬೇಡ್ರಿ. ಆಯ್ತಲ್ವಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ನೋಡ್ರಿ ಏನಿದೆ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೇಘಾಲಯ ಪ್ರಸ್ಥಭೂಮಿಯ ಭಾಗವಲ್ಲ ಅಂತ ಕೇಳಿದ್ದಾರೆ ಅವರು. ಅಂದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ಗಳು ಮಾತ್ರ ಚೇಂಜ್ ಆಗಿ ಮತ್ತೊಮ್ಮೆ ಈ ಕ್ವಶನ್ ರಿಪೀಟ್ ಆಗಿತ್ತೆ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಕಾಣಿಸ್ತಿದೆ ಅಲ್ವಾ? ಎಸ್, ನೋಡೋಣ, ಬೇಗ ಬೇಗ ಆನ್ಸರ್ ಮಾಡ್ತಾ ಬರ್ರಿ ಗೆಳೆಯರೇ. ವೆರಿ ಗುಡ್. ಬಿ 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 ಬಾಳೇಶ್ ಅವರು ಬಿ ಅಂತ ಇದ್ದಾರೆ, ಸಂಜಯ್ ಅವರು ಬಿ ಅಂತಿದ್ದಾರೆ, ಹರ್ಷಿತಾ ಮೇಡಮ್ ಅವರು ಸಿ ಅಂತ ಇದ್ದಾರೆ. ಎಸ್, ಕಪಿಲ್ ಅವರು ಬಿ ಅಂತ ಇದ್ದಾರೆ, ನಿಖಿಲ್ ಅವರು ಎ ಅಂತ ಇದ್ದಾರೆ. ಎಸ್, ಬಸಮ್ಮ ಅವರು ಎ ಅಂತ ಇದ್ದಾರೆ, ಲಕ್ಷ್ಮಿ ಅವರು ಎ ಅಂತ ಇದ್ದಾರೆ, ಐಶ್ವರ್ಯ ಅವರು ಬಿ ಅಂತ ಇದ್ದಾರೆ. ಎಸ್, ಓಕೆ, ನಿಂಗಮ್ ಅವರು ಎ ಅಂತ ಇದ್ದಾರೆ. ಎಸ್, ಓಕೆ, ನೋಡೋಣ ಸರಿಯಾದ ಉತ್ತರ ಯಾವುದು ಅಂಥೇಳಿ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಆಗಲೇ ನಾನು ನಿಮಗೆ ಹೇಳಿದೆನ ಯಾವ್ಯಾವುದಪ್ಪ ಅಂತಂದ್ರೆ ಕಾಶಿ ಮೇಘಾಲಯದಾಗೈತಿ, ಗಾರೋ ಮೇಘಾಲಯದಾಗೈತಿ, ಜೈಂತಿಯಾ ಮೇಘಾಲಯದಾಗೈತಿ. ಇದು ಧನಸಿರಿ ಮೇಘಾಲಯದಲ್ಲಿ ಇಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಧನಸಿರಿ. ದಿಸ್ ಈಸ್ ಒನ್ ರಿವರ್ ನೇಮ್, ನಾಟ್ ಎ ಮೌಂಟೇನ್. ಆಯ್ತಲ್ವಾ? ನಾಟ್ ಎ ಮೌಂಟೇನ್, ದಿಸ್ ಈಸ್ ಒನ್ ರಿವರ್ ನೇಮ್. ಅಂಡರ್ಸ್ಟುಡ್? ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ತಿಳ್ಕೊಬೇಕು ನೀವು. ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ನೋಡೇ ಬಿಡೋಣ. ಮುಂದಿನ ಪ್ರಶ್ನೆ. ದಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಹರಳುಳ್ಳ ಶಿಲಾರೂಪದ ಬೆಂಕಿ ಶಿಲೆಗಳ ಮೇಲೆ ಏನನ್ನು ಕಂಡುಬರುತ್ತದೆ? ಅದು ಬೆಳೆಯುತ್ತದೆ ಅಂತಾಗಿದೆ. ಆಯ್ತಲ್ವಾ? ಇದನ್ನು ಒಂಚೂರ ರಬ್ಬ ಮಾಡೋಣ. ಆಯ್ತಲ್ವಾ? ಮೇಲೆ ಕಂಡು ಬರುವ ಮಣ್ಣು ಯಾವುದು ಕೇಳಿದಾರ? ಏನು ಕಂಡು ಬರುವ ಮಣ್ಣು? ಓಕೆ, ಕಂಡು ಬರುವ ಮಣ್ಣು ಯಾವುದು ಕೇಳಿದಾರ ಅವರು? ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಕಂಡು ಬರುವ ಮಣ್ಣು ಯಾವುದು ಕೇಳಿದಾರ? ಎಸ್, ಹಾಗಾದರೆ ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಶುಷ್ಕ ಮಣ್ಣು, ಕೆಂಪು ಮಣ್ಣು ಅಂತ ಇದೆ. ಯಾವುದರಲ್ಲಿ? ದಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಹರಳುಳ್ಳ ಶಿಲಾರೂಪದ ಬೆಂಕಿ ಶಿಲೆಗಳ ಮೇಲೆ ಕಂಡುಬರುವ ಮಣ್ಣು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಎಸ್, ಆಪ್ಷನ್ ಬಿ ಆಪ್ಷನ್ ಬಿನ ಮೆಕ್ಕಲು ಮಣ್ಣು. ಓಕೆ, ಎಸ್, ನೋಡೋಣ. ಕೆಂಪು ಮಣ್ಣು, ಡಿ ಕೆಂಪು ಮಣ್ಣು. ಎಸ್, ರೆಡ್ ಸಾಯಿಲಾ? ನೋಡೋಣ. ಎಸ್, ರೆಡ್ ಸಾಯಿಲಾ? ಎಸ್, ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ತಿಳಿತಲ್ವಾ? ಎಸ್, ಓಕೆ. ಹಾಗಾದರೆ ಸ್ನೇಹಿತರೆ, ಇಲ್ಲಿ ಇದು ಪರ್ಫೆಕ್ಟ್ ಆಗಿರುವಂತಹ ಪ್ರಮುಖವಾದ ಆನ್ಸರ್. ಆಯಿತಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗಿಬಿಡೋಣ. ಎಸ್, ಏನಿದೆ ನೆಕ್ಸ್ಟ್ ಕ್ವಶನ್ನು ನೋಡಿ. ಎಸ್, ನೋಡ್ರಿ, ಕ್ವಶನ್ ಏನಿದೆ? ಕಥಿಯಾವಾರ. ಓಕೆ, ಕಥಿಯಾವಾರ ಪರ್ಯಾಯ ದ್ವೀಪವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮಹಾರಾಷ್ಟ್ರ, ಮಿಜೋರಾಂ, ಗುಜರಾತ್, ರಾಜಸ್ಥಾನ ಅಂತ ಇದೆ. ನೋಡೋಣ, ಬೇಗ ಆನ್ಸರ್ ಮಾಡ್ತಾ ಬರ್ರಿ.
ನೀವು ಇದನ್ನು ಕೇಳಿರೋದಿಲ್ಲ. ಲಕ್ಷದ್ವೀಪ ಬಿಟ್ರೆ ಅಂಡಮಾನ್ ನಿಕೋಬಾರ, ಹೌದಾ ಇಲ್ವೋ? ಅವು ಬಿಟ್ಟರೆ ನಿಮ್ಮ ಕರ್ನಾಟಕದ ಒಂದು 2 ದ್ವೀಪಗಳು ಗೊತ್ತಿರ್ತಾವೆ, ಹೌದಲ್ಲ? ನೋಡೋಣ ಯಾರು ಆನ್ಸರ್ ಮಾಡ್ತೀರಿ ಅಂಥೇಳಿ. ಓಕೆ, ನೋಡೇ ಬಿಡೋಣ ಯಾರು ಕರೆಕ್ಟ್ ಆನ್ಸರ್ ಮಾಡ್ತಿರತ್ತಿ. ಓಕೆ, ಹಾಗಾದರೆ ಇದರ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗುವ ಪ್ರಯತ್ನ ಮಾಡೋಣ. ಕಥಿಯಾರ್ ದ್ವೀಪ ನೋಡ್ರಿ, ಇಲ್ಲಿ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಕಥಿಯಾರ್ ಪರ್ಯಾಯ ದ್ವೀಪ ಕಂಡು ಬರುವುದು ಗುಜರಾತ್ನಲ್ಲಿ. ಓಕೆ, ದಿಸ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೇ ಬಿಡೋಣ, ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೇ ಬಿಡೋಣ. ಎಸ್, ಈ ಕೆಳಗಿನವುಗಳಲ್ಲಿ ಯಾವುದು ಮೇಘಾಲಯದ ಪ್ರಸ್ಥಭೂಮಿಯ ಭಾಗವಲ್ಲ? ಇದೊಂದು ಕ್ವಶನ್ ರಿಪೀಟ್ ಆಗಿದೆ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಬಿಡೋಣ, ಆಯ್ತಲ್ವಾ? ಎಸ್, ನೋಡೋಣ. ಹಾಂ, ಎಸ್, ಏನಿದೆ? ಈ ಕೆಳಗಿನ ಹಿಮಾಲಯ ಮತ್ತು ಶಿವಾಲಿಕಗಳ ನಡುವೆ ಇರುವ ಓಕೆ ರೇಖಾಂಶದ ಕಣಿವೆಗಳನ್ನು ಹೀಗೆ ಕರೆಯಲಾಗುತ್ತದೆ. ಅಲ್ಲಿ ಏನು ಹಿಮಾಲಯ ಅಂತ ಮತ್ತು ಶಿವಾಲಿಕ ಬೆಟ್ಟಗಳು ಅಂತ ಏನು ಕಂಡು ಬರ್ತಾವಲ್ಲ, ಆ ಶಿವಾಲಿಕಗಳ ನಡುವೆ ಇರುವ ರೇಖಾಂಶದ ಕಣಿವೆಗಳನ್ನು ಹೀಗೆ ಕರೆಯಲಾಗುತ್ತದೆ. ಹಾಣ ಅಂತ ಕರೀತಾರ, ಅಥವಾ ಸಿಂಧ್ ಅಂತ ಕರೀತಾರ, ಅಥವಾ ಕಾಂಗ್ಡಾ ಅಂತ ಕರೀತಾರ, ಅಥವಾ ಡೂನ್ ಅಂತ ಕರೀತಾರ ಅಂತ ಕೇಳ್ತಾರೆ. ಗೊತ್ತಾಯ್ತಲ್ವಾ? ಹಾಗಾದರೆ ನೋಡೋಣ, ಬೇಗ ಬೇಗ ಆನ್ಸರ್ ಮಾಡ್ತಾ ಬರ್ರಿ, ಆಯ್ತಲ್ಲ? ಬೇಗ ಬೇಗ ಆನ್ಸರ್ ಮಾಡ್ತಾ ಬರ್ರಿ. ಎಸ್, ಓಕೆ. ಹಾಗಾದರೆ ಡಿಯರ್ ಫ್ರೆಂಡ್ಸ್, ಈಗ ನಾವು ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 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 ಅಂತ ಇದ್ದೀರಿ. ವೆರಿ ಗುಡ್, 100% ಕರೆಕ್ಟ್, 100% ಕರೆಕ್ಟ್. ಡಿ ಆನ್ಸರ್. ಓಕೆ, ಡೂನ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಒಟ್ಟು ನಿಮಗೆ ಇಲ್ಲಿವರೆಗೂ ಜಿಯೋಗ್ರಫಿ ಒಳಗೆ ಓದದೇ ಇರುವ, ಪರೀಕ್ಷೆಯಲ್ಲಿ ಕೇಳಬಹುದಾದ ಅದ್ಭುತವಾದ ಟಾಪಿಕ್ಗಳ ಮೇಲೆ ಪ್ರಶ್ನೋತ್ತರಗಳನ್ನು ಹೆಕ್ಕಿ ತೆಗೆದುಕೊಂಡು ಬರ್ತಾ ಇರ್ತೀನಿ. ಮತ್ತು ಜಿ ಕೆಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಆಗಿರ್ಬೋದು, IC, ಸೈನ್ಸಾ, ಎಕನಾಮಿಕ್ಸಾ, ಕರೆಂಟ್ ಅಫೇರ್ಸಾ, GK, ಭಾರತೀಯ ನಾಗರಿಕ ಸಂಸ್ಕೃತಿ, ಭಾರತೀಯ ಕಲೆ ಮತ್ತು ಸಾಹಿತ್ಯ, EVS, ಸೈನ್ಸ್ ಆ್ಯಂಡ್ ಟೆಕ್ಕು, ಆಯ್ತಲ್ವಾ? ಎಲ್ಲ ವಿಷಯಗಳ ಮೇಲೆ ಪ್ರಮುಖ ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನು ಸಹ ನಾನು ತೆಗೆದುಕೊಂಡು ಬರ್ತಾ ಇರ್ತೀನಿ. ದಿನನಿತ್ಯ ತರಗತಿಗಳನ್ನ ಯೂಸ್ ಮಾಡಿಕೊಳ್ರಿ. ದಿನನಿತ್ಯ ಬೆಳಗ್ಗೆ 7 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ಫಿಕ್ಸ್. ಒಂದೊಂದು ಬಾರಿ ಬೆಳಗ್ಗೆ 7 ಗಂಟೆಗೆ ನನ್ನ ಆಫ್ಲೈನ್ ತರಗತಿ ಇತ್ತಂದ್ರೆ ಆಗ 7 ಗಂಟೆ ಕ್ಲಾಸ್ ಕ್ಯಾನ್ಸಲ್. ಬಟ್ ಡೈಲಿ ನೈಟ್ ಫಿಕ್ಸ್ ನೋಡ್ರಿ 10 ಗಂಟೆಗೆ. ಆಯ್ತೋ ಇಲ್ವೋ? ಎಸ್, ಹಾಗಾದ್ರೆ ಸರಿಯಾದ ಉತ್ತರ ಡೂನ್. ಹಾಗಾದರೆ ಡೂನ್ ಅಂತ ಏನೈತಲ್ಲ, ಈ ಒಂದು ಡೂನ್, ಭಾರತದ ಅತ್ಯಂತ ದೊಡ್ಡ ಡೂನ್ ಯಾವುದು ಅಂತ ಕೇಳ್ತಾರೆ. ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಬನ್ನಿ. ಭಾರತದ ಅತ್ಯಂತ ದೊಡ್ಡ ಡೂನ್ ಯಾವುದು? ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಬರ್ರಿ, ನೋಡೋಣ. ಹಾಗಿತ್ತಂದ್ರೆ ಎಸ್, ವೆರಿ ಗುಡ್, ವೆರಿ ಗುಡ್. ಭಾರತದ ಅತ್ಯಂತ ದೊಡ್ಡ ಡೂನ್ ಯಾವುದು? ಎಸ್, ಡೆಹ್ರಾಡೂನ್. ಹಾಗಾದರೆ ಡೆಹ್ರಾಡೂನ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಆನ್ಸರ್ ಮಾಡ್ತಾ ಬರ್ರಿ. ಡೆಹ್ರಾಡೂನ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್, ಡೆಹ್ರಾಡೂನ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್, ನೋಡೋಣ. ಎಸ್, ಓಕೆ ಓಕೆ ಓಕೆ, ಉತ್ತರಾಖಂಡ ಅಂತ ಇದ್ದೀರಿ. ವೆರಿ ಗುಡ್, ಉತ್ತರಾಖಂಡ ಆಯ್ತಲ್ವಾ? ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ, ಆಯಿತಾ? ಮುಂದಿನ ಪ್ರಶ್ನೆಗೆ ನೋಡ್ರಪ್ಪ. ಮುಂದಿನ ಪ್ರಶ್ನೆ, ಹಾಂ ನೋಡ್ರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಣಿವೆ ಹಿಮಾಚಲ ಪ್ರದೇಶದಲ್ಲಿ ಇಲ್ಲ? ಸೈಲೆಂಟ್ ವ್ಯಾಲಿ, ಮಲಾನಾ ಕಣಿವೆ, ಮರ್ಖಾ ಕಣಿವೆ, ಚುಂಬಿ ಕಣಿವೆ. ನಮ್ಮ ಹುಡುಗರು ಪಕ್ಕ ಕರೆಕ್ಟ್ ಆನ್ಸರ್ ಮಾಡ್ತಾರೆ, ಇದನ್ನು ಡೌಟೇ ಇಲ್ಲ. ಯಾಕಂದ್ರೆ ಇದರೊಳಗೆ ಒಂದು 2-3 ಕಣಿವೆಗಳ ಬಗ್ಗೆ ಕೇಳದೇ ಇದ್ದರು, ಆ ಒಂದು ಕಣಿವೆ ಬಗ್ಗೆ ತುಂಬ ಸರಿ ಕೇಳಿರ್ತೀರಿ. ಅದಕ್ಕೆ ತುಂಬ ಸರಿ ಕೇಳಿದ್ದಕ್ಕಾಗಿ ತುಂಬ ಪರ್ಫೆಕ್ಟ್ ಆನ್ಸರ್ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಹಾಗಿದ್ರೆ ನಿಮ್ಮ ಉತ್ತರ ಯಾವುದಂತ ಕಮೆಂಟ್ ಬಾಕ್ಸ್ ಒಳಗೆ ಒಗದ ಬಿಡ್ರಿ, ನೋಡೋಣ. ಎಸ್, ನೋಡೋಣ. ಎಸ್ 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 ಎಸ್, ವೆರಿ ಗುಡ್, 100%.
ಸೈಲೆಂಟ್ ವ್ಯಾಲಿ ಕೇರಳ. ವಾ ವಾ ವಾ, ಏನು ಹುಡುಗರು ನಮ್ಮ ಹುಡುಗರು. ಈ ಸಲ ಕಪ್ಪು ನಮ್ಮದೇ, ಈ ಸಲ ಜಾಬು ನಂದೇ ಅಂಥೇಳಿ ಏನು ಓದ್ತಾ ಇದ್ದೀರಲ್ಲ, ನಿಮಗೆ ನನ್ನ ಕಡೆಯಿಂದ ಶುಭ ಹಾರೈಕೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರು ಈಡೇರಿಸಲಿ ಅಂಥೇಳಿ ಆ ಭಗವಂತನ ಹತ್ರ ನಾನು ಆಶಿಸ್ತೀನಿ. ಆಯ್ತಲ್ಲ, ಇಷ್ಟೆಲ್ಲ ನಾವು ರಾತ್ರಿ 10 ಗಂಟೆಯಿಂದ 11:30 12 ಗಂಟೆವರೆಗೂ ಕ್ಲಾಸ್ ಯಾಕೆ ತೊಗೊಳ್ತಾ ಇದ್ದೀವಿ? ನಿಮಗೋಸ್ಕರ ಅಲ್ಲ, ನಿಮ್ಮ ಉದ್ಧಾರಕ್ಕಾಗಿ ಅಲ್ಲ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಅಲ್ಲ, ನಿಮಗೆ ಜನ್ಮ ನೀಡಿದ ನಿಮ್ಮ ಮುಗ್ಧ ಜೀವಿಗಳಾದ ನಿಮ್ಮ ಇಬ್ಬರು ತಂದೆ ತಾಯಿಗಳೇನಿದಾರಲ್ಲ, ಅವರ ಮುಂದಿನ ಜೀವನದ ಕೊನೆಯ ಉಸಿರು ಇರುವವರೆಗೆ ಅವರ ಜೀವನ ಉಜ್ವಲವಾಗಿರಲಿ, ಚೆನ್ನಾಗಿರಲಿ, ನಗುಮುಖದಿಂದಿರಲಿ, ಒಂದು ಹನಿ ಕಣ್ಣೀರು ಬರದಿರಲಿ, ಅವರ ಮನಸ್ಸಿನಲ್ಲಿ ನೋವು ಸಂಕಟ ಎಲ್ಲವೂ ದೂರ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮನ್ನು ಮತ್ತಷ್ಟು ನಿಮ್ಮ ಓದುವುದಕ್ಕಾಗಿ, ನಿಮ್ಮ ಒಂದು ಮುಂದಿನ ಭವಿಷ್ಯದ ಸರ್ಕಾರಿ ನೌಕರಿ ಪಡೆಯುವುದಕ್ಕಾಗಿ ನಮ್ಮ ಅಳಿಲು ಸೇವೆ ಈ ರೀತಿ ಈ ಒಂದು ತರಗತಿಯ ರೂಪದಲ್ಲಿ ಸಮರ್ಪಿಸ್ತಾ ಇದ್ದೀವಿ. ಸದುಪಯೋಗ ಪಡ್ಕೊಳ್ಳಿ ಗೆಳೆಯರೇ, ಆಯ್ತಲ್ವಾ? ಎಸ್, ಹಾಗಾದರೆ ಸೈಲೆಂಟ್ ವ್ಯಾಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕೇರಳದಾಗೈತೆ. ಆಲ್ಮೋಸ್ಟ್ ಎಲ್ಲರೂ ಸೈಲೆಂಟ್ ವ್ಯಾಲಿ ಕೇರಳ ಸರ್ ಅಂತ ಹಾಕ್ತಾ ಇದ್ದೀರಿ. 100% ಕರೆಕ್ಟ್ ಬ್ರದರ್, ಆಯ್ತಲ್ವಾ? ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೇ ಬಿಡೋಣ ಈಗ, ಆಯ್ತಲ್ವಾ? ಏನಪ್ಪ ನೆಕ್ಸ್ಟ್ ಕ್ವಶನ್ನ? ಆಯಿತಾ? ಎಸ್, ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡೇ ಬಿಡ್ರಿ, ಆಯಿತಾ? ಎಸ್, ಏನಿದೆ ನೋಡ್ರಿ. ಯಮಥಾಂಗ್ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮಿಜೋರಾಮ, ಮೇಘಾಲಯ ಅಂತ ಇದೆ. ಆಯ್ತಲ್ವಾ? ನೋಡೋಣ, ಬೇಗ ಆನ್ಸರ್ ಮಾಡ್ತಾ ಬರ್ರಿ. ಎಸ್, ನೋಡೋಣ, ಬೇಗ ಆನ್ಸರ್ ಮಾಡಿರಿ. ವೆರಿ ಗುಡ್. ಯಮಥಾಂಗ್ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ ಎ ಅಂತ ಹಾಕ್ತಾ ಇದ್ದೀರಿ, ಬಿ ಅಂತ ಹಾಕ್ತಾ ಇದ್ದೀರಿ. ಎಸ್, ನೋಡೋಣ ಸರಿಯಾದ ಉತ್ತರ ಯಾವುದು ಅಂಥೇಳಿ ನೋಡೇ ಬಿಡೋಣ, ಆಯ್ತಲ್ವಾ? ಎಸ್, ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡ್ತಾ ಹೋದರೆ ಅದರಲ್ಲಿ ಆಪ್ಷನ್ ನಂಬರ್ ಬಿ ಸಿಕ್ಕಿಂ ಅಂತ ಬರುತ್ತೆ. ಆಪ್ಷನ್ ನಂಬರ್ ಬಿ ಸಿಕ್ಕಿಂ. ಓಕೆ, ನೆನಪಿಟ್ಕೊಂಡು ಬಿಡ್ರಿ ಅದನ್ನು. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೇ ಬಿಡೋಣ, ಆಯ್ತಲ್ಲ? ಮುಂದಿನ ಕ್ವಶನ್ ನೋಡೇ ಬಿಡೋಣ, ಬಹಳ ಇಂಪಾರ್ಟೆಂಟ್. ಹಾಗಾದರೆ ಭಾರತದ ಗ್ರ್ಯಾಂಡ್ ಕ್ಯಾನನ್ ಎಂದು ಕರೆಯಲ್ಪಡುವ ಗಂಡಿಕೋಟಾ ಕಣಿವೆ ಎಲ್ಲಿದೆ? ಭಾರತದ ಗ್ರ್ಯಾಂಡ್ ಕ್ಯಾನನ್ ಎಂದು ಕರೆಯಲ್ಪಡುವ, ಆಯ್ತಲ್ಲ, ಗಂಡಿಕೋಟಾ ಕಣಿವೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ ಅವನು. ಕೇರಳ, ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಅಂತ ಇದೆ. ನೋಡೋಣ, ಬೇಗ ಆನ್ಸರ್ ಮಾಡ್ತಾ ಬರ್ರಿ. ನೋಡೋಣ, ವೆರಿ ಗುಡ್, 100% ಕರೆಕ್ಟ್. ಆಂಧ್ರ ಪ್ರದೇಶ ಅಂತ ಆನ್ಸರ್ ಮಾಡ್ತಾ ಇದ್ದೀರಿ. 100% ಕರೆಕ್ಟ್ ಆನ್ಸರ್ ಆಂಧ್ರ ಪ್ರದೇಶ. ತುಂಬ ಜನ ಆಂಧ್ರ ಪ್ರದೇಶ. ಶ್ವೇತಾ ಅವರು ಆಂಧ್ರ ಪ್ರದೇಶ ಅಂತಿದ್ದಾರೆ, ಸುನೀತಾ ಅವರು ಆಂಧ್ರ ಪ್ರದೇಶ, ದೀಪಾ ಅವರು ಕರ್ನಾಟಕ ಅಂತ ಇದ್ದೀರಿ. ಓಕೆ, ನೋಡೋಣ. ಲಕ್ಷ್ಮಿ ಅವರು ಕರ್ನಾಟಕ ಅಂತ ಇದ್ದೀರಿ. ಓಕೆ, ಶ್ರೀಶೈಲ್ ಅವರು ಆಂಧ್ರ ಪ್ರದೇಶ ಅಂತ ಇದ್ದೀರಿ. ಮೆಹಬೂಬ್ ಅವರು ಆಂಧ್ರ ಪ್ರದೇಶ ಅಂತ ಇದ್ದೀರಿ. ಎಸ್, ಕಾರ್ತಿಕ್ ಅವರು ಬಿ ಅಂತ ಹೇಳ್ತಾ ಇದ್ದೀರಿ. ಬಿ ಅಂದರೆ ಕರ್ನಾಟಕ. ಓಕೆ, ಹಾಗಾದರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ದಿಸ್ ಕ್ವಶನ್ ಗೆಳೆಯರೇ, ತಿಳಿತಲ್ವಾ? ಎಸ್, ರೈಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೇ ಬಿಡೋಣ, ಆಯಿತಾ? ಎಸ್, ಏನಪ್ಪ ಮುಂದಿನ ಪ್ರಶ್ನೆ? ಎಸ್, ಏನಿದೆ ಮುಂದಿನ ಪ್ರಶ್ನೆ ನೋಡಬೇಡಿ, ಆಯಿತಾ? ಈ ಕೆಳಗಿನವುಗಳಲ್ಲಿ ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಅಂತ ಕೇಳ್ಯಾರ. ಅಲ್ಫೈ ಕಣಿವೆ, ಡಾಂಗ್ ಕಣಿವೆ, ಚೂಯಿ ಕಣಿವೆ, ಪರ್ಘಾನಾ ಕಣಿವೆ ಅಂತ ಇದೆ. ಚೂಯಿ ಅಲ್ಲದ ಚುಂಬಿ ಕಣಿವೆ ಆಗಬೇಕು. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ. ಎಸ್, ನೋಡೋಣ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂಥೇಳಿ ನೋಡೇ ಬಿಡೋಣ ಸ್ನೇಹಿತರೆ. ಎಸ್, ನೋಡೋಣ, ಆನ್ಸರ್ ಮಾಡ್ತಾ ಹೋಗ್ರಿ. ಸೌಂಡ್, ಆಡಿಯೋ ವಿಡಿಯೋ ಕ್ಲಾರಿಟಿ ಐತಲ್ಲ? ಒಂದು ಸ್ವಲ್ಪ ಥಮ್ಸಪ್ ಲೈಕ್ ಕೊಡ್ರಿ ಗೆಳೆಯರೇ, ನೋಡೋಣ. ಎಸ್, ಓಕೆ, ಎಸ್, ರೈಟ್, ಡನ್. ಕರೆಕ್ಟ್ ಆನ್ಸರ್ ಫರ್ಘಾನಾ ಕಣಿವೆ ಅಂತ ಹೇಳ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲರೂ ಫರ್ಘಾನಾ ಕಣಿವೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಹಾಗಾದರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫರ್ಘಾನಾ ಕಣಿವೆ ಇಸ್ ರೈಟ್ ಆನ್ಸರ್, ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೇ ಬಿಡೋಣ, ಆಯಿತಾ? ನೆಕ್ಸ್ಟ್ ಕ್ವಶನ್,
ಹಾಂ, ಏನಿದೆ ನೆಕ್ಸ್ಟ್ ಕ್ವಶನ್ನು ನೋಡ್ರಿ ಇಲ್ಲಿ. 2011 ಜನಗಣತಿಯ ಪ್ರಕಾರ ಭಾರತದ ಅತ್ಯಂತ ಕಡಿಮೆ ಜನಸಾಂದ್ರತೆ ಜಿಲ್ಲೆಯಾದ ದಿಬಾಂಗ್ ಕಣಿವೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಯಾರ. 2011 ಜನಗಣತಿ ಬಗ್ಗೆ ಗೊತ್ತಾಯ್ತಲ್ಲ. ಹಾಗಾದ್ರೆ ಇಲ್ಲಿ ಇದಕ್ಕೆ ಆನ್ಸರ್ ಮಾಡ್ತಾನೆ ಒಂದು 2-3 ಕ್ವಶನ್ ಮೌಖಿಕವಾಗಿ ಕೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗ್ರಿ. 2011 ಜನಗಣತಿ ಭಾರತದ ಎಷ್ಟನೇ ಜನಗಣತಿ? 2011 ಜನಗಣತಿಯು ಭಾರತದ ಎಷ್ಟನೆಯ ಜನಗಣತಿ ಅಂತ ಕೇಳ್ತಾರ. 15ನೇ ಜನಗಣತಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು? ಒಂದು 5ನೇ ಜನಗಣತಿ. ಎಷ್ಟನೇ ಜನಗಣತಿ? ಒಂದು 5ನೇ ಜನಗಣತಿ. ಹಾಗಾದರೆ ದಂಡಿ ಉಪ್ಪಿನ ಸತ್ಯಾಗ್ರಹ ಕೈಗೊಂಡ್ರಲ್ಲ ಸಬರಮತಿ ಆಶ್ರಮದಿಂದ ಗಾಂಧೀಜಿಯವರು ದಂಡಿಯವರೆಗೆ ಉಪ್ಪಿನ ಮೇಲಿನ ತೆರಿಗೆಯನ್ನು ನಿಷೇಧಿಸಬೇಕು, ಅದರ ಮೇಲೆ ಯಾವುದೇ ಟ್ಯಾಕ್ಸ್ ಹಾಕುವಂತಿಲ್ಲ ಅಂತ ತನ್ನ ಅನುಯಾಯಿಗಳೊಂದಿಗೆ ದಂಡಿ ಉಪ್ಪಿನ ಸತ್ಯಾಗ್ರಹ ಕೈಗೊಂಡ್ರಲ್ಲ. ಎಷ್ಟು ಅನುಯಾಯಿಗಳೊಂದಿಗೆ ದಂಡಿ ಉಪ್ಪಿನ ಸತ್ಯಾಗ್ರಹ ಕೈಗೊಂಡರು? ಆನ್ಸರ್ ಮಾಡ್ರಿ ನೋಡೋಣ. ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ತನ್ನ ಎಷ್ಟು ಅನುಯಾಯಿಗಳೊಂದಿಗೆ ಆ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು? ಟೋಟಲ್ 7 ಬಾರಿ ಈ ಪ್ರಶ್ನೆ ಆಗಿದೆ. ಎಸ್, 7-8 ಜನ. ಎಷ್ಟು ಜನ? 7-8 ಜನ. ಅಂದರೆ 78 ಜನರೊಂದಿಗೆ 78 ಜನರೊಂದಿಗೆ ಆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿಯ ಅನುಯಾಯಿಗಳು ಭಾಗವಹಿಸಿದ್ರು. ಇದನ್ನು ನೆನ್ಪಿಟ್ಕೋಬೇಕಾದ್ರೆ 7-8 ಅನುಯಾಯಿಗಳೊಂದಿಗೆ. ಹಾಗಾದರೆ ದೇಶದ ಮೊಟ್ಟ ಮೊದಲ ರೈಲು ಮುಂಬೈ ಟು ಠಾಣಾ ನಡುವೆ ಎಷ್ಟು ಕಿಲೋಮೀಟರ್ ಚಲಿಸಿತು? ಆನ್ಸರ್ ಮಾಡಿರಿ. 1853ರಲ್ಲಿ ದೇಶದ ಮೊಟ್ಟ ಮೊದಲ ರೈಲು ಮಹಾರಾಷ್ಟ್ರದ ಮುಂಬೈದಿಂದ ಠಾಣಾವರೆಗೆ, ಹೌದಲ್ವಾ? ಹಾಗಾದ್ರೆ ನೋಡೋಣ, ಬಾಂಬೆ ಟು ಠಾಣಾವರೆಗೆ ಸಂಚರಿಸಿದ್ದು. ಮುಂಬೈ ಟು ಠಾಣಾ ಎಷ್ಟು ಕಿಲೋಮೀಟರ್ವರೆಗೆ ಸಂಚರಿಸಿತ್ತು? 34 ಕಿಲೋಮೀಟರ್. ಜಸ್ಟ್ 34 ಕಿಲೋಮೀಟರ್. 34 ಕಿಲೋಮೀಟರ್. ಗೊತ್ತಾಯ್ತಾ? ಅದೇ ರೀತಿ ಇದು 34 ಕಿಲೋಮೀಟರ್. ಮೈಲಿ ಕೇಳಿದ್ರೆ 21 ಮೈಲಿ ಬರೀಬೇಕು. ಮತ್ತು ಇದನ್ನು 21 ಮೈಲಿ ಅನ್ನಬಾರ್ದು. ಕೆಲವೊಂದು ಸರಳವಾಗಿ ನೆನಪಿಟ್ಕೊಳ್ಳೋ ಸೂತ್ರಗಳದಾವೆ. ಇಲ್ಲಿ ಒಂದು 5ನೇ ಜನಗಣತಿ. ಎಷ್ಟು ಜನ ಭಾಗವಹಿಸಿದ್ರು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ? 7-8 ಜನ. ಎಷ್ಟು ಕಿಲೋಮೀಟರ್ ರೈಲು ಓಡಿತಪ್ಪ? ಮುಂಬೈ ಟು ಠಾಣಾ 1853ರಲ್ಲಿ ಏಪ್ರಿಲ್ 17ನೇ ತಾರೀಕು ಅನಿಸುತ್ತೆ. ಎಷ್ಟು ಕಿಲೋಮೀಟ್ರ್ ಓಡಿತು? 34 ಕಿಲೋಮೀಟ್ರ್. ಅಂದರೆ 34. ಮತ್ತು ಅಲ್ಲಿ 21 ಮೈಲಿ ಅಂತಾನೆ ಹೇಳ್ಬೇಕು. ಮತ್ತು ಅದು ಬಿಟ್ಟು ಇಲ್ಲಿ 34 ಅಂದಂಗೆ ಅಲ್ಲಿ 21 ಮೈಲಿ ಹಾಗೆಲ್ಲ ಅನ್ನೋಂಗಿಲ್ಲ. ಕೆಲವೊಂದು ಟ್ವಿಸ್ಟ್ ಇರ್ತಾವೆ. ಅಷ್ಟೇ ಅಲ್ಲ, ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ ಎಷ್ಟು? ಮೊದಲ ದುಂಡು ಮೇಜಿನ ಸಮ್ಮೇಳನ ಇಂಗ್ಲೆಂಡ್ ಒಳಗೆ ನಡೀತಾವಲ್ಲ, 1930ರಲ್ಲಿ 1ನೇ ದುಂಡು ಮೇಜಿನ ಸಮ್ಮೇಳನ, 1931ರಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ, 1932ರಲ್ಲಿ 3ನೇ ದುಂಡು ಮೇಜಿನ ಸಮ್ಮೇಳನ. ಇದರಲ್ಲಿ ಗಾಂಧೀಜಿ ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ ಎಷ್ಟನೇದು? ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಮಾಡಿರಿ. ಹಾಗಾದರೆ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ 8-9 ಜನ. ಎಷ್ಟು? 8-9 ಜನ. ಹಿಂಗೆ ಇವುಗಳನ್ನು ನೆನ್ಪಿಟ್ಕೊಂಡು ಟ್ರಿಕ್ಸ್ ಗೊತ್ತಿರ್ಬೇಕು ನಿಮ್ಗೆ. ಆಯಿತಾ? ಎಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯ್ತಲ್ವಾ? ಏನಿದೆ? 2011 ಜನಗಣತಿ. ಎಸ್, ಹಾಗಾದರೆ ಆ ದಿಬಾಂಗ್ ಕಣಿವೆ ಅನ್ನೋದು ಅರುಣಾಚಲ ಪ್ರದೇಶದಲ್ಲಿದೆ. ನೆನ್ಪಿಟ್ಕೊಳ್ರಿ, ಅರುಣಾಚಲ ಪ್ರದೇಶ. ಯಾವುದ್ರಿ? ಅರುಣಾಚಲ ಪ್ರದೇಶ. ಎಸ್, ಹಾಗಾದರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಆಯಿತಾ? ನೆಕ್ಸ್ಟ್ ನೋಡೇ ಬಿಡೋಣ. ಎಸ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಗ್ರ್ಯಾಂಡ್ ಕ್ಯಾನನ್ ಎಂದು ಕರೆಯಲಾಗುತ್ತದೆ? ಇವುಗಳಲ್ಲಿ ಯಾವುದನ್ನು ಭಾರತದ ಗ್ರ್ಯಾಂಡ್ ಕ್ಯಾನನ್ ಎಂದು ಕರೆಯಲಾಗುತ್ತದೆ? ಆನ್ಸರ್ ಮಾಡ್ತಾ ಬರ್ರಿ ನೋಡೋಣ. ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಬರ್ರಿಪ್ಪ. ಎಸ್, ವೆರಿ ಗುಡ್. 100% ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ತುಂಬ ಜನ. ನೋಡೋಣ. ಎಸ್ ಸರ್, ಆಂಧ್ರದ ಗಂಡಿಕೋಟೆ. ವೆರಿ ಗುಡ್, 100% ಕರೆಕ್ಟ್. ಕೆಲವೊಬ್ಬರು ಗಂಗಾನಿ ಗ್ರ್ಯಾಂಡ್ ಕ್ಯಾನನ್ ಅಂತ ಇದ್ದಾರೆ. ಎಸ್, ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗಂಡಿಕೋಟ ಗ್ರೇಟ್ ಕ್ಯಾನನ್. ಆಂಧ್ರ ಪ್ರದೇಶದ ಗಂಡಿಕೋಟ ಗ್ರೇಟ್ ಕ್ಯಾನನ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ತಿಳಿತಲ್ವಾ? ಇದು ಸ್ನೇಹಿತರೆ ಏನಪ್ಪ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ತಿಳಿತಲ್ವಾ?
ಎಸ್, ಹಾಗಾದರೆ ಸ್ನೇಹಿತರೆ ಇಲ್ಲಿಗೆ ನಮ್ಮ ಇವತ್ತಿನ ಒಂದು 10 ಗಂಟೆಯ ತರಗತಿಯ ಪ್ರತಿದಿನದ ರಾತ್ರಿ 10 ಗಂಟೆಯ ತರಗತಿ ಈಗ ಮುಕ್ತಾಯ ಆಗ್ತಾ ಇದೆ. ಇಲ್ಲಿವರೆಗೂ ತರಗತಿಯನ್ನು ನೋಡಿದ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾಳೆ ಬೆಳಗ್ಗೆ ಏನಾದರೂ ಆಫ್ಲೈನ್ ತರಗತಿಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆಯ್ತಲ್ವ, ಇಲ್ಲದೇ ಇದ್ದ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಗೆ ಲೈವ್ ಕ್ಲಾಸ್ ಬರ್ತೀನಿ, ಇಲ್ಲಾಂದ್ರೆ ರಾತ್ರಿ 10 ಗಂಟೆಗೆ ಪ್ರೀಮಿಯರ್ ಲೈವ್ ಕ್ಲಾಸ್ ಫಿಕ್ಸ್ ಇರ್ತೈತೆ ಆಯ್ತಲ್ವ. ಪ್ರೀಮಿಯರ್ ಲೈವ್ ಕ್ಲಾಸ್ ಫಿಕ್ಸ್ ಇರ್ತೈತಿ. ಆದ್ದರಿಂದ ತರಗತಿಗಳ ಸದುಪಯೋಗ ಪಡ್ಕೊಳ್ಳಿ. ಆದಷ್ಟು ಬೇಗ ಎಲ್ಲರೂ ಅರ್ಜಿ ಹಾಕಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ಅದ್ದೂರಿ ತಯಾರಿ ನಡೆಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲರೂ ಪಟ ಊಟ ಅಂತೂ ಮಾಡಿ ನಮ್ಮ ಕ್ಲಾಸ್ ಕೇಳಿದಿರಲ್ಲ, ಇನ್ನು 10 ನಿಮಿಷ ವಾಕಿಂಗ್ ಮಾಡಿ ಬಂದು ಒಂದು ಗ್ಲಾಸ್ ನೀರು ಕುಡಿದ ಪಾಟ್ನ ಏನು ಮಾಡಬೇಕು, 10 ನಿಮಿಷ ರೀಕ್ಯಾಪ್ ಮಾಡ್ಕೊರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡಿದೆ, ಮಧ್ಯಾಹ್ನ ಏನು ಮಾಡಿದೆ, ಸಾಯಂಕಾಲ ಏನು ಮಾಡಿದೆ, ರಾತ್ರಿ ಏನು ಮಾಡಿದೆ ಅಂದ್ರೆ ಎಷ್ಟು ಜನರಿಗೆ ಫೋನ್ ಮಾಡಿನಿ, 8 ನಿಮಿಷ ಮಾತಾಡಿನಿ, 8 ಮೆಸೇಜ್ ಮಾಡಿನಿ, 8 ವಾಟ್ಸಪ್ ಚಾನೆಲ್ಗಳನ್ನ ನೋಡಿನಿ, 8 ಟೆಲಿಗ್ರಾಮ್ ಚಾನೆಲ್ ನೋಡಿನಿ, 8 ಯೂಟ್ಯೂಬ್ ಚಾನೆಲ್ ನೋಡಿನಿ ಅಂಥೇಳಿ ರೀಕ್ಯಾಪ್ ಮಾಡ್ಕೋಬೇಡ್ರೆ. ಎಷ್ಟೆಷ್ಟು ವಿಷಯ ಓದಿದೆ, ಎಷ್ಟು ನಾನು ಮನನ ಮಾಡ್ಕೊಂಡಿದ್ದೀನಿ, ಯಾವುದು ನನಗೆ ಕಠಿಣವಾಯಿತು, ಯಾವುದನ್ನು ಮತ್ತೆ ಕಠಿಣವಾಗಿದ್ದನ್ನು ಮರಳಿ ಓದಿ ಅರ್ಥ ಮಾಡಿಕೊಂಡೆ ಎಲ್ಲವನ್ನ ರೀಕ್ಯಾಪ್ ಮಾಡ್ಕೋರಿ. ಆಮೇಲೆ 10 ನಿಮಿಷ ಆದ ಬಳಿಕ ಕರೆಕ್ಟ್ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು ಬಿಡ್ರಿ. ಮತ್ತೆ ಬೆಳಗ್ಗೆ 7 ಗಂಟೆಗೆ ಕ್ಲಾಸ್ ಇತ್ತಪ್ಪ ಅಂತಂದ್ರೆ 7 ಗಂಟೆಗೆ ಲೈವ್ ಬಂದೇ ಬರ್ತಾನೆ. ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬರ್ ಆಗ್ರಿ, ನೋಟಿಫಿಕೇಶನ್ ಬಂದೇ ಬರ್ತೈತಿ. ನಾ ಲೈವ್ ಇಟ್ಕೊಂಡಿನಿ ಅಂದ್ರೆ ಆ ಟೈಮ್ಗೆ ಬಂದು ಅಟೆಂಡ್ ಆಗ್ರಿ, ಇಲ್ಲಾಂದ್ರೆ ರಾತ್ರಿ 10 ಗಂಟೆಗೆ ಫಿಕ್ಸ್ ನೋಡ್ರಿ ಒಟ್ಟ ಆಯ್ತಲ್ಲ. ಹಾಗಾದ್ರೆ ಸ್ನೇಹಿತರೆ ಇಲ್ಲಿಯವರೆಗೂ ತರಗತಿ ನೋಡಿದ ಕರುನಾಡಿನ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಮುಂದಿನ ಒಂದು ನಾಳೆಯ ತರಗತಿಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿ ಸರ್ ಅವರಿಂದ ಜೈ ಹಿಂದ್, ಜೈ ಕರ್ನಾಟಕ. ಈ ಸಲ ಕಪ್ಪು ನಮ್ಮದೇ, ಈ ಸಲ ಜಾಬು ನಂದೇ ಎನ್ನುವ ಧ್ಯೇಯವಾಕ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.